ಇಲ್ಲಿವರೆಗೂ ನಾವು DNA ಅಂದ್ರೇನು, ಕ್ರೋಮೋಸೋಮ್ಗಳಂದ್ರೇನು ಅಂತ ನೋಡ್ಕೊತ ಹೋದ್ವಿ. ಮುಂದೆ ನೋಡ್ಕೊತ ಹೋದಾಗ ಪೇಜ್ ನಂಬರ್ 55ರಲ್ಲಿ ಜೀವಕೋಶದ ಪ್ರಜನನ ಕ್ರಿಯೆ ಅಂದರೆ ಒಂದು ಪ್ರೌಢ ಜೀವಕೋಶವು ವಿಭಜನೆ ಹೊಂದಿ 2 ಹೊಸ ಜೀವಕೋಶಗಳಾಗುವ ಪ್ರಕ್ರಿಯೆಯಲ್ಲಿ ನ್ಯೂಕ್ಲಿಯಸ್ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಂದು ಜೀವಕೋಶ ಇದೆ, ಜೀವಕೋಶ ಅದರ ಜನ್ಮ ಆದಾಗ ಅದರ ಗಾತ್ರ ಚಿಕ್ಕದಾಗಿರ್ತದೆ. ಅದು ಯಾವ ಥರ ಜೀವಕೋಶ ಬೆಳ್ಕೊತ ಹೋಗ್ತದೋ ಅದರ ಆಕಾರ ಗಾತ್ರ ದೊಡ್ಡದಾಗ್ಕೊತ ಹೋಗ್ತದೆ. ಒಂದು ಸಂದರ್ಭದಲ್ಲಿ ಅದು ಎಷ್ಟು ದೊಡ್ಡದಾಗ್ತದೆ ಅಂತಂದ್ರೆ ಅದರ ದೇಹ ಇಬ್ಬಾಗ ಆಗಿ 2 ಜೀವಕೋಶಗಳು, 2 ಹೊಸ ಜೀವಕೋಶಗಳು ಸೃಷ್ಟಿಯಾಗ್ತವೆ. ಅರ್ಥ ಆಗ್ತದೆ? ಇದನ್ನು ನಾವು ಜೀವಕೋಶಗಳ ವಿಭಜನೆ ಅಂತ ಕರಿತೀವಿ. ಜೀವಕೋಶಗಳ ವಿಭಜನೆ ಇದು ನಮ್ಮ ದೇಹದೊಳಗೆ ಆಗ್ತಾ ಇರ್ತಕ್ಕಂಥ ಕ್ರಿಯೆ. ಜೀವಕೋಶ ವಿಭಜನೆ ಆಗಬೇಕು ಅಂತಂದರೆ ಮೊದಲು ಜೀವಕೋಶ ದೊಡ್ಡದಾಗಿರಬೇಕು. ಜೀವಕೋಶ ದೊಡ್ಡದಾದ ನಂತರ ಅದರ ಜೀವಕೋಶದ ಒಳಗಡೆ ಇರ್ತಕ್ಕಂಥ ನ್ಯೂಕ್ಲಿಯಸ್ ಇರ್ತದಲ್ಲ, ಆ ನ್ಯೂಕ್ಲಿಯಸ್ ಮೊದಲು ಇಬ್ಬಾಗ ಆಗಬೇಕು. ನ್ಯೂಕ್ಲಿಯಸ್ ಇಬ್ಬಾಗ ಆದ ನಂತರನೇ ಏನು ಇಬ್ಬಾಗ ಆಗ್ತದ? ಜೀವಕೋಶ ಇಬ್ಬಾಗ ಆಗ್ತದೆ. ಇದರೊಳಗಡೆ ಜೀವಕೋಶ ಇರ್ತದಲ್ಲ, ಮೊದಲು ಇದು ಏನಪ್ಪ ನ್ಯೂಕ್ಲಿಯಸ್. ಇದು ನ್ಯೂಕ್ಲಿಯಸ್ ಏನಾಗ್ತದೆ ಅಂತಂದರೆ ಅದರ ಒಳಗಡೆನೆ ಈ ಥರ ಒಂದು ವೃತ್ತಾಕಾರದ ಜೀವಕೋಶ, ಇದು ನ್ಯೂಕ್ಲಿಯಸ್ ಇದ್ದಿದ್ದು 2 ನ್ಯೂಕ್ಲಿಯಸ್ಗಳಾದವು. ಸರಿನಾ? ಈ 2 ನ್ಯೂಕ್ಲಿಯಸ್ಗಳನ್ನ ಆಗಿ ಇವೇನಾಗ್ತದೆ ಇಬ್ಬಾಗ ಹಾಕ್ಕೊಂತ ಹೋಗ್ತದೆ. ಅವಾಗ ಒಂದು ನ್ಯೂಕ್ಲಿಯಸ್ ಇದಕ್ಕೆ ಸಿಗ್ತದೆ, ಇನ್ನೊಂದು ನ್ಯೂಕ್ಲಿಯಸ್ ಇದಕ್ಕೆ ಸಿಗ್ತದೆ. 2 ಹೊಸ ಸ್ವತಂತ್ರ ಜೀವಕೋಶಗಳು ಕಂಡು ಬರ್ತವೆ. ಇದರಲ್ಲಿ ಯಾವುದರ ಪ್ರಧಾನ ಪಾತ್ರ ಐತೆ? ನ್ಯೂಕ್ಲಿಯಸ್ನ ಪ್ರಧಾನ ಪಾತ್ರ ಇದೆ ಅಂತ ಹೇಳ್ತಾರೆ. ಜೀವಕೋಶದ ಪ್ರಜನನ ಕ್ರಿಯೆ, ಪ್ರಜನನ ಅಂತಂದ್ರೆ ಹುಟ್ಟುವುದು. ಜೀವಕೋಶ ಇನ್ನೊಂದು ಜೀವಕೋಶವನ್ನು ಹುಟ್ಟಿಸುವುದು. ಯಾವ ಥರ? ತನ್ನ ದೇಹವನ್ನು ಇಬ್ಬಾಗಗೊಳಿಸಿ. ಅರ್ಥ ಆಗ್ತದೆ? ಒಂದು ಪ್ರೌಢ ಜೀವಕೋಶವು ನೋಡು, ಪ್ರೌಢ ಜೀವಕೋಶ ಅಂತಂದಾಗ ಮೊದಲು ಬಾಲ ಜೀವಕೋಶ ಇರಬೇಕಾದ, ಬಾಲ ಇದ್ದಿದ್ದು ಪ್ರೌಢ ಆಗ್ತದೆ. ಪ್ರೌಢ ಜೀವಕೋಶ ಇದ್ದಿದ್ದು ಅವಾಗ ಏನಾಗ್ತದೆ? ಪ್ರಜನನ ಕ್ರಿಯೆಯನ್ನು ನಡೆಸ್ತೈತಿ. ವಿಭಜನೆ ಹೊಂದಿ 2 ಹೊಸ ಜೀವಕೋಶಗಳಾಗುವ ಪ್ರಕ್ರಿಯೆಯಲ್ಲಿ ನ್ಯೂಕ್ಲಿಯಸ್ ಏನು ಮಾಡ್ತದೆ? ಪ್ರಧಾನ ಪಾತ್ರವನ್ನು ವಹಿಸುತ್ತದೆ. ಅಲ್ಲದೆ ಪರಿಸರದೊಂದಿಗೆ ಸೇರಿ ಜೀವಕೋಶದ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ದೇಶಿಸುವ ಮೂಲಕ ಜೀವಕೋಶದ ಬೆಳವಣಿಗೆಯ ಹಂತ ಮತ್ತು ಪ್ರೌಢಾವಸ್ಥೆಯಲ್ಲಿ ಜೀವಕೋಶವು ಯಾವ ರೂಪವನ್ನು ಪ್ರದರ್ಶಿಸುತ್ತದೆ ಅನ್ನೋದರ ಬಗ್ಗೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಯಾವುದು? ನ್ಯೂಕ್ಲಿಯಸ್. ನ್ಯೂಕ್ಲಿಯಸ್ನ ಕಾರ್ಯ ಹೇಳ್ತಾ ಇದ್ದಾರೆ ಅವರು. ನ್ಯೂಕ್ಲಿಯಸ್ನ ಕಾರ್ಯ ಪ್ರಜನನ, ಜೀವಕೋಶದ ಪ್ರಜನನ ಒಂದನೇದು. ಆಮೇಲೆ ಒಂದು ಪರಿಸರದ ಜೊತೆಗೆ ಅಂದರೆ ಅಕ್ಕಪಕ್ಕದ ಜೀವಕೋಶಗಳ ಜೊತೆಗೆ ಇದು ಕೂಡ ತನ್ನ ದೇಹದಲ್ಲಿ, ದತ್ತ ಜೀವಕೋಶಗಳು ಕೂಡ ತನ್ನ ದೇಹದಲ್ಲಿ ಏನೇನು ಬದಲಾವಣೆಗಳನ್ನು ತೋರಿಸಬೇಕು, ಆ ಬದಲಾವಣೆಗಳನ್ನು ಹೇಳುವಂಥದ್ದು ಯಾವುದು? ನ್ಯೂಕ್ಲಿಯಸ್. ಅದರ ಕಂಟ್ರೋಲ್, ನಿಯಂತ್ರಣ ಮಾಡುವಂಥದ್ದು ಯಾವುದು? ನ್ಯೂಕ್ಲಿಯಸ್ ಅಂತ ನಾವು ಹೇಳ್ತೀವಿ. ಕೋಶ ಕೇಂದ್ರ ಅಂತ ನಾವು ಕರಿತೀವಿ. ಬ್ಯಾಕ್ಟೀರಿಯಾಗಳಂತಹ ಕೆಲವು ಜೀವಕೋಶಗಳಲ್ಲಿ ನ್ಯೂಕ್ಲಿಯಸ್ ಭಾಗವು ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದೆ ಅಪೂರ್ಣವಾಗಿರುತ್ತದೆ ಅಂತ ಹೇಳ್ತಾರೆ. ಅಂದರೆ ಒಂದು ಬ್ಯಾಕ್ಟೀರಿಯಾ ಇದೆ, ಇದು ಬ್ಯಾಕ್ಟೀರಿಯಾ ಜೀವಕೋಶ. ಬ್ಯಾಕ್ಟೀರಿಯಾ ಜೀವಕೋಶದೊಳಗಡೆ ಇಲ್ಲೇನಪ್ಪ ಅಂತಂದರೆ DNA ಇರ್ತದೆ. ಅದಕ್ಕೂ ಕೂಡ ಮಾನವನ ಜೀವಕೋಶ ಇದು. ಮಾನವನ ಜೀವಕೋಶದಲ್ಲಿ ಇದು ನ್ಯೂಕ್ಲಿಯಸ್ ಇದೆ. ನ್ಯೂಕ್ಲಿಯಸ್ಗೆ ಒಂದು ಲೇಯರ್ ಅದ, ಮೆಂಬ್ರೇನ್ ಅದ, ಅಥವಾ ಒಂದು ಪೊರೆ ಅದ, ಒಂದು ಪದರ ಅಂತ ಕರಿತೀವಿ. ಅದ್ರ ಮೇಲೆ ಇನ್ನೊಂದು ಪದರ ಅದ. ಅದಕ್ಕೇನಪ್ಪ 2 ಪದರಗಳಿಂದ ಆಗೈತಿ, 2 ಪದರಗಳಿಂದ ಆವೃತ ಆಗಿದೆ. ಯಾವುದು? ಪ್ರಾಣಿ ಜೀವಕೋಶದ ನ್ಯೂಕ್ಲಿಯಸ್. ಆದರೆ ಸೂಕ್ಷ್ಮಾಣು ಜೀವಿಗಳಾದ ಬ್ಯಾಕ್ಟೀರಿಯಾಗಳ ದೇಹದಲ್ಲಿ, ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಏನಿದೆಯಲ್ಲ ಅದಕ್ಕೆ ಏನಿಲ್ಲ? ಪೊರೆ ಇಲ್ಲ, ಆವೃತ ಪೊರೆ ಇಲ್ಲ, ರಕ್ಷಣಾ ಪೊರೆ ಇಲ್ಲ. ನ್ಯೂಕ್ಲಿಯಸ್ ಯಾವುದರಿಂದ ಆವೃತವಾಗಿಲ್ಲ? ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲ. ಮೆಂಬ್ರೇನ್ ಅಂದರೆ ಪೊರೆ. ನ್ಯೂಕ್ಲಿಯಸ್ಗೆ ಪೊರೆ ಎಲ್ಲಿಲ್ಲ? ಬ್ಯಾಕ್ಟೀರಿಯಾಗಳಂತಹ ಸೂಕ್ಷ್ಮಾಣು ಜೀವಿಗಳಲ್ಲಿ ಇಲ್ಲ. ಅರ್ಥ ಆಯ್ತಾ? ಅಪೂರ್ಣವಾಗಿರುತ್ತದೆ. ಕೇವಲ ನ್ಯೂಕ್ಲಿಕ್ ಆಮ್ಲ ಮಾತ್ರ ಇರುವ ಇಂತಹ ಅಸ್ಪಷ್ಟ ನ್ಯೂಕ್ಲಿಯರ್ ಪ್ರದೇಶವನ್ನು ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ? ನ್ಯೂಕ್ಲಿಯಾಯ್ಡ್. ನ್ಯೂಕ್ಲಿಯಾಯ್ಡ್ ಅಂತಂದರೆ ಇದಕ್ಕೆ ಪದರ ಇರೋಂಗಿಲ್ಲ, ಕೇವಲ ಇಲ್ಲೇನಿರ್ತದೆ ಅಂತಂದರೆ ಆಸಿಡ್ ಇರ್ತದೆ, ಆಮ್ಲ ಇರ್ತದೆ. ಅದಕ್ಕೆ ನ್ಯೂಕ್ಲಿಕ್ ಆಮ್ಲ ಅಂತ ನಾವು ಕರಿತೀವಿ. ನ್ಯೂಕ್ಲಿಕ್ ಆಮ್ಲ ಅಷ್ಟೇ ಇರ್ತದೆ, ಇದಕ್ಕೇನಿರಂಗಿಲ್ಲ? ಪೊರೆ ಇರಂಗಿಲ್ಲ. ಒಂದು ಅನಿರ್ದಿಷ್ಟವಾದಂತಹ ಭಾಗ, ನಿರ್ದಿಷ್ಟವಾಗಿ ಅದರ ಆಕಾರ ಇರಂಗಿಲ್ಲ. ಅರ್ಥ ಆಯ್ತಾ? ನೀರನ್ನು ಹರಿಯಲಿ ಬಿಟ್ಟಾಗ ಅದು ನಿರ್ದಿಷ್ಟ ಆಕಾರ ಕಾಣ್ತದ? ನೀರಿಗೆ ಇಲ್ಲ. ಅದೇ ಒಂದು ನಾವು ಕಪ್ಪಲ್ಲಿ ಹಾಕಿದಾಗ
ಹೌದು, ಕಪ್ ಶೇಪ್ ಬರ್ತದೋ ಬರಲ್ಲ, ಆಕಾರ ಬರ್ತದೋ ಬರಲ್ಲ. ಅದೇ ರೀತಿಯಾಗಿ ಇದಕ್ಕೊಂದು ಮೆಂಬ್ರೇನ್ ಇತ್ತು ಅಂತಂದರೆ, ಇದಕ್ಕೊಂದು ಪೊರೆ ಇತ್ತು ಅಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣ್ತದೆ, ನಿರ್ದಿಷ್ಟ ಆಕಾರ ಇದೆ ಅಂತ ನಾನು ಹೇಳ್ಬೋದು. ಆದರೆ ಈ ಒಂದು ಬ್ಯಾಕ್ಟೀರಿಯಾಗಳಲ್ಲಿ ನಿರ್ದಿಷ್ಟ ಆಕಾರ ಯಾವುದಕ್ಕಿಲ್ಲ? ಜೀವಕೋಶದ ನ್ಯೂಕ್ಲಿಯಸ್ಗೆ ಇಲ್ಲ. ಜೀವಕೋಶದ ನ್ಯೂಕ್ಲಿಯಸ್ಗಿಲ್ಲ. ಯಾಕಿಲ್ಲ? ನ್ಯೂಕ್ಲಿಯಸ್ಗೆ ಮೆಂಬ್ರೇನ್ ಇಲ್ಲ. ಮೆಂಬ್ರೇನ್ ಇಲ್ಲದಕ್ಕೆ ಅದೇನಿದೆ, ಅನಿರ್ದಿಷ್ಟವಾಗಿ ಕಾಣ್ತದೆ ಅಂತ ನಾವು ಹೇಳ್ತೀವಿ. ಅನಿರ್ದಿಷ್ಟ ಪ್ರದೇಶವನ್ನು ನಾವೇನಂತ ಕರಿತೀವಿ? ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಇದಕ್ಕೆ ಅಂತ ಸಂಪೂರ್ಣ ಭಾಗಕ್ಕೆ ಏನಂತೀವಪ್ಪ? ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ. ಮುಂದೆ, ನ್ಯೂಕ್ಲಿಯರ್ ಪೊರೆಯಿಲ್ಲದ ಜೀವಕೋಶವನ್ನು ಹೊಂದಿರುವ ಇಂತಹ ಜೀವಕೋಶಗಳನ್ನು ನಾವೇನಂತ ಕರಿತೀವಿ? ಪ್ರೋಕ್ಯಾರಿಯಾಟ್ಗಳು ಅಂತ ಕರಿತೀವಿ. ಏನಂತೀವಿ ನಾವು? ಪ್ರೋಕ್ಯಾರಿಯಾಟ್ಗಳು ಅಂತ ಕರಿತೀವಿ. ಪ್ರೋಕ್ಯಾರಿಯಾಟ್ಗಳು ಅಂತಂದರೆ ಯಾವ ಜೀವಕೋಶದ ನ್ಯೂಕ್ಲಿಯಸ್ಗೆ ಮೆಂಬ್ರೇನ್ ಇರುವುದಿಲ್ಲವೋ ಅಂತಹ ಜೀವಕೋಶಗಳನ್ನು ನಾವೇನಂತ ಕರಿತೀವಿ? ಪ್ರೋಕ್ಯಾರಿಯಾಟ್ ಜೀವಕೋಶಗಳು ಅಂತ ಅಥವಾ ಜೀವಿಗಳು ಅಂತಲೂ ಕರಿತೀವಿ. ಓಕೆ, ನ್ಯೂಕ್ಲಿಯರ್ ಪೊರೆಯಿಲ್ಲದ ಜೀವಕೋಶವನ್ನು ಹೊಂದಿರುವ ಇಂತಹ ಜೀವಿಗಳನ್ನು ಪ್ರೋಕ್ಯಾರಿಯಾಟ್ಗಳು ಎನ್ನುವರು. ಪ್ರೋಕ್ಯಾರಿಯಾಟ್, ಪ್ರೋ ಮೀನ್ಸ್ ಪ್ರಿಮಿಟಿವ್, ಪುರಾತನ, ಹಳೆಯ ಕಾಲದ ಅಂದಂಗೆ. ಪ್ರೋ ಅಂದರೆ ಪುರಾತನ, ಹಳೆಯದ ಕಾಲದ. ಪ್ರೋ ಪ್ರಿಮಿಟಿವ್, ಪ್ರೈಮರಿ, ಪ್ರಾಚೀನ, ಪ್ರಥಮಾವಸ್ಥೆ, ಮೂಲಾವಸ್ಥೆ, ಮೊದಲ ಅವಸ್ಥೆ, ಆದಿ ಅಂತ ನಾವು ಕರಿಬಹುದು ಪ್ರೋ ಅಂತಂದರೆ. ಮುಂದೆ ಕ್ಯಾರಿಯಾಟ್ ಅಂತಂದರೆ ಕ್ಯಾರಿಯಾನ್, ನ್ಯೂಕ್ಲಿಯಸ್ ಅಂದಂಗೆ. ಕ್ಯಾರಿಯಾಟ್ ಅಂದ್ರೆ ಏನಪ್ಪ? ಕ್ಯಾರಿಯಾನ್, ನ್ಯೂಕ್ಲಿಯಸ್ ಅಂತ ಅರ್ಥ. ನ್ಯೂಕ್ಲಿಯರ್ ಪೊರೆ ಇರುವ ಜೀವಕೋಶವನ್ನು ಹೊಂದಿರುವ ಜೀವಿಗಳಿಗೆ ಏನಂತ ಕರಿತೀವಿ ನಾವು? ಯೂಕ್ಯಾರಿಯಾಟ್ಗಳು ಅಂತ ಕರಿತೀವಿ. ನಾವೆಲ್ಲ ಏನಪ್ಪ? ನಾವೆಲ್ಲ ಯೂಕ್ಯಾರಿಯಾಟ್ಗಳು. ಬ್ಯಾಕ್ಟೀರಿಯಾ, ವೈರಸ್ಗಳು, ಆಮೇಲೆ ಅಮೀಬಾ, ಇವೆಲ್ಲ ಏನಪ್ಪ? ಇವು ಪ್ರೋಕ್ಯಾರಿಯಾಟ್ಗಳು. ಅವು ಹಳೇ ಕಾಲದ ಜೀವಿಗಳು, ಪುರಾತನ ಕಾಲದ ಜೀವಿಗಳು. ಭೂಮಿಯ ಮೇಲೆ ಅತ್ಯಂತ ಹಳೆಯ ಕಾಲದಿಂದ ಬದುಕ್ತಾನೆ ಬಂದಿದ್ದಾವೆ. ಯಾವುವು? ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳು. ಅವು ಭೂಕಂಪನ ಆದರೂ ಸಾಯಂಗಿಲ್ಲ. ಅವು ಏನಪ್ಪ ಅಂತಂದರೆ ಜ್ವಾಲಾಮುಖಿ ಬಡಿದ್ರೂ ಸಾಯಂಗಿಲ್ಲ. ಅವು ಮಳೆ ಜೋರಾಗಿ ಬಂದರೂ ಸಾಯಂಗಿಲ್ಲ. ಸಾಯಂಗಿಲ್ಲ ಅಂದ್ರೆ ಅರ್ಥ ಏನು? ಯಾಕಂದ್ರೆ ಸೂಕ್ಷ್ಮಾಣು ಜೀವಿಗಳಲ್ರಿ. ಗಾಳಿಯೊಳಗೆ ಹಾರಾಡ್ಕೊಂತ ಹೋಗ್ಬಿಡ್ತು ಆ ಕಡೆ ಮುಂದಕ್ಕೆ. ನೀನು ಸೂಕ್ಷ್ಮಾಣು ಜೀವಿಯೇನು? ಇಲ್ಲಿ ವಾಲ್ಕೆನೋ ಎರಪ್ಷನ್ ಆಯಿತು, ಇಲ್ಲೊಂದು ಜ್ವಾಲಾಮುಖಿ ಒಡೆದು ಬಿಡ್ತಂದ್ರೆ ನಿಂಗೆ ಅರ್ಥ ಚೆಂದ ಐತಂತೇನು? ಅದಕ್ಕೆ ಜ್ವಾಲಾಮುಖಿ ಮಸ್ತ್ ಐತಿ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂತೇನು? ಇಲ್ಲ, ಸುಟ್ಟು ಕರಕಲಾಗ್ಬಿಡ್ತೀನಿ ನೀನು ಅಲ್ಲೇ. ಆಗಲ್ಲ, ನಿನ್ನ ಜೀವಿ ಹೋಯ್ತು, ನಿನ್ನ ಜೀವ ಹೋಗ್ಬಿಡ್ತಾ. ಆದರೆ ಅದೇ ಸೂಕ್ಷ್ಮಾಣು ಜೀವಿಗೆ ಇಲ್ಲಿ ಬಿಸಿ ಅದಪ್ಪ, ನಾನು ಹೋಗ್ಬಾರ್ದಂತೇಕೆ ದಾರಿನ ಚೇಂಜ್ ಮಾಡ್ಕೊಂಡು ಹಾಗೆ ಹಾರ್ಕೊಂಡು ಹೋಗ್ಬಿಡ್ತದೆ ಆ ಕಡೆ. ಗಾಳಿಯೊಳಗೆ ಸೂಕ್ಷ್ಮಾಣು ಜೀವಿ ಅದು, ಕಣ್ಣಿಗೆ ಕಾಣಂಗಿಲ್ಲ. ಹಾಗಾಗಿ ಭೂಮಿಯ ಮೇಲೆ ಅತ್ಯಂತ ಪ್ರಾಚೀನ ಕಾಲದಿಂದಲೂ ಬದುಕ್ತಾ ಇರ್ತಕ್ಕಂಥ ಜೀವಿಗಳು ಯಾವುವು? ಪ್ರೋಕ್ಯಾರಿಯಾಟ್ಗಳು. ಮುಂದೆ ಯೂಕ್ಯಾರಿಯಾಟಿಕ್ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಕಂಡುಬರುವ ಬಹುತೇಕ ಕಣದಂಗಗಳು ಪ್ರೋಕ್ಯಾರಿಯಾಟಿಕ್. ಮುಂದೇನು ಖಾಲಿ ಅದಲ್ಲ, ಇಲ್ಲಿ ಜಾಗದ ಏನು ಬರೆದಿದ್ದಾರನು? ಖಾಲಿ ಬಿಟ್ರಲ್ಲ. ಜೀವಕೋಶಗಳಲ್ಲಿ ಇರುವುದಿಲ್ಲ. ಏನಂತಂದರೆ ಪ್ರೋಕ್ಯಾರಿಯಾಟಿಕ್ ಜೀವಕೋಶ ಇದು. ಯೂಕ್ಯಾರಿಯಾಟಿಕ್ ಜೀವಕೋಶ ಅಂದರೆ ನೀವು ಸಸ್ಯ ಜೀವಕೋಶ ತೆಗೆದಿರಿ, ಪ್ರಾಣಿ ಜೀವಕೋಶ ತೆಗೆದಿರಿ. ಪ್ರಾಣಿ ಜೀವಕೋಶದಲ್ಲಿ ಏನೇನು ಕಂಡು ಬರ್ತವೆ ನಿಮಗೆ? ಗಾಲ್ಗಿ ಸಂಕೀರ್ಣ ಕಂಡುಬರ್ತದ, ಮೈಟೋಕಾಂಡ್ರಿಯಾ ಕಂಡುಬರ್ತದ, ಆಮೇಲೆ ಏನಪ್ಪ ಅಂತಂದ್ರೆ ಕೋಶ ಭಿತ್ತಿ ಕಂಡುಬರ್ತದೆ, ಕೋಶ ಕೇಂದ್ರ ಕಂಡುಬರ್ತದೆ, ಕೋಶ ದ್ರವ್ಯ ಕಂಡುಬರ್ತದೆ, ಪ್ಲಾಸ್ಟಿಡ್ಗಳು ಕಂಡುಬರ್ತವೆ, ರಸದಾನಿಗಳು, ಸೆಂಟ್ರಿಯೋಲ್ಗಳು, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್, ರಫ್, ಓಕೆ, ಲೈಸೋಸೋಮ್ಗಳು, ಇವೆಲ್ಲ ಕಂಡುಬರ್ತವೆ. ಆದರೆ ಇವೆಲ್ಲ ಯಾವುವು ಕೂಡ ಕಣದಂಗಳು ಎಲ್ಲಿ ಕಂಡು ಬರೋಂಗಿಲ್ಲ? ಪ್ರೋಕ್ಯಾರಿಯಾಟ್ಗಳಲ್ಲಿ. ಎಲ್ಲಿ? ಪ್ರೋಕ್ಯಾರಿಯಾಟ್. ಅದನ್ನೇ ಕೊಟ್ಟಿರೋರಲ್ಲಿ. ಯೂಕ್ಯಾರಿಯಾಟಿಕ್ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಕಂಡುಬರುವ ಬಹುತೇಕ ಕಣದಂಗಳು ಎಲ್ಲಿ ಕಂಡು ಬರೋಂಗಿಲ್ಲ? ಪ್ರೋಕ್ಯಾರಿಯಾಟಿಕ್ ಜೀವಕೋಶಗಳಲ್ಲಿ ಕಂಡುಬರುವುದಿಲ್ಲ. ಈ ಕಣದಂಗಗಳಿಂದ ಆಗಬೇಕಿದ್ದ ಬಹಳಷ್ಟು ಕಾರ್ಯಗಳು ಸೈಟೋಪ್ಲಾಸಂನ ದುರ್ಬಲವಾಗಿ ಬೆಳವಣಿಗೆ ಹೊಂದಿದ ಭಾಗಗಳಿಂದ ನಿರ್ವಹಿಸಲ್ಪಡುತ್ತದೆ. ಎದರೊಳಗಡೆ? ಈ ಪ್ರೋಕ್ಯಾರಿಯಾಟ್ಗಳಲ್ಲಿ ಸಣ್ಣ 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 ಭಾಗಗಳಿರ್ತವೆ, ಅವೇ ಈ ಕೆಲಸಗಳನ್ನು ಮಾಡ್ತವೆ ಅಂತ ಹೇಳ್ತಾರೆ ಅವರು. ದ್ಯುತಿ ಸಂಶ್ಲೇಷಣೆ ನಡೆಸುವ ಪ್ರೋಕ್ಯಾರಿಯಾಟಿಕ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಪೊರೆಯಿಂದಾದ ಚೀಲಗಳಂತಹ ರಚನೆಗಳಲ್ಲಿ ಪತ್ರಹರಿತಗಳು ಒಳಗೊಂಡಿದ್ದರೆ, ಯೂಕ್ಯಾರಿಯಾಟಿಕ್ ಜೀವಕೋಶಗಳು ಪ್ಲಾಸ್ಟಿಡ್ಗಳಲ್ಲಿ ಪತ್ರಹರಿತಗಳನ್ನು ಹೊಂದಿದವೆ ಅಂತ ಹೇಳ್ತಾರೆ. ಪ್ಲಾಸ್ಟಿಡ್ ಅಂದರೆ ಹೇಳಿದ್ದೀನಿ ನಿಮಗೆ, ಅರ್ಥ ಆಗ್ತದೆ. ಇನ್ನು ಮುಂದೆ ಬರ್ತದೆ, ಇಲ್ಲಿ ಹೇಳಿಲ್ಲ ಅಂದರೂ ಕೂಡ ಪ್ಲಾಸ್ಟಿಕ್ಗಳು ಎಲ್ಲಿ ಬರ್ತದೆ? ಮುಂದೆ ಟಿಶ್ಯೂ ಪಾಠ ಬರ್ತದೆ, ಗೊತ್ತಾ? ಟಿಶ್ಯೂ ಅಂತಂದ್ರೆ ಅಂಗಾಂಶ ಬರ್ತದಲ್ಲ. ಪೇಜ್ ನಂಬರ್ 56ರಲ್ಲಿ ನೀವು ನೋಡ್ಬೋದು, ಪ್ರೋಕ್ಯಾರಿಯಾಟಿಕ್ ಜೀವಕೋಶ ಅಂತ ಕೊಟ್ಟಿದ್ದಾರೆ. ಒಂದು ಬ್ಯಾಕ್ಟೀರಿಯಾ ಇದೆಯಾ? ಆ ಬ್ಯಾಕ್ಟೀರಿಯಾ ಕಾಣ್ತಾ ಇದೆ ನಿಮಗೆ?
ಅಲ್ಲಿ ಕೋಶ ಪೊರೆ ಇದೆಯಾ? ಕೋಶ ಭಿತ್ತಿ ಇದೆ, ರೈಬೋಸೋಮ್ಗಳಿವೆ, ನ್ಯೂಕ್ಲಿಯಾಯ್ಡ್ ಇದೆ. ನ್ಯೂಕ್ಲಿಯಸ್ ಇಲ್ಲ, ನ್ಯೂಕ್ಲಿಯಾಯ್ಡ್ ಇದೆ. ನ್ಯೂಕ್ಲಿಯಸ್ ಇತ್ತಂದರೆ ಅದು ಸುತ್ತಮುತ್ತ ಏನಿರ್ತಿತ್ತು? ಒಂದು ಪೊರೆ ಇರ್ತಿತ್ತು, ಮೆಂಬ್ರೇನ್ ಇರ್ತಿತ್ತು. ಇಲ್ಲಿ ಇಲ್ಲ, ಅನಿರ್ದಿಷ್ಟವಾಗಿ ಐತಿ ಇದು. ಆಮೇಲೆ ಇದರೊಳಗಡೆ ಕಣದಂಗಗಳು ಅದವನಲ್ಲಿ ಇಲ್ಲ. ಒಂದು ರೈಬೋಸೋಮ್ ಒಂದು ಕಾಣ್ತಾ ಇದೆ, ಅದು ಬಿಟ್ಟರೆ ಕಣದಂಗಗಳು ಅದವನ್ನ ಜಾಸ್ತಿ ಇಲ್ಲ ಅಂತಂದ್ರೆ ಇದು ಯಾವುದು? ಪ್ರೋಕ್ಯಾರಿಯಾಟಿಕ್ ಜೀವಕೋಶ ಅಂತ ನಾವು ಹೇಳ್ತೀವಿ. ಮುಂದೆ ಬರೋದು ಕೋಶ ದ್ರವ್ಯ. ಏನು? ಕೋಶ ದ್ರವ್ಯ. ದ್ರವ್ಯ ಅಂತಂದಾಗ ಯಾವುದು ಸ್ಥಳವನ್ನು ಆಕ್ರಮಿಸಿಕೊಳ್ಳುತ್ತದೆಯೋ, ನಿರ್ದಿಷ್ಟವಾದ ಗಾತ್ರವನ್ನು ಹೊಂದಿದೆಯೋ ಅದಕ್ಕೆ ನಾವೆಂತ ಕರಿತೀವಿ? ದ್ರವ್ಯ ಅಂತ ಕರಿತೀವಿ. ಅದು ರಸಾಯನಶಾಸ್ತ್ರದಲ್ಲಿ. ಇದು ಏನಪ್ಪ? ಜೀವಶಾಸ್ತ್ರ. ಜೀವಶಾಸ್ತ್ರದಲ್ಲಿ ದ್ರವ್ಯ ಅಂತಂದರೆ ಅದು ಕೂಡ ಸ್ಥಳವನ್ನು ಆಕ್ರಮಣ ಮಾಡ್ಕೊತದ, ಇಲ್ಲ ಅನ್ನಂಗಿಲ್ಲ. ಆದರೆ ಅದು ಯಾವಾಗಲೂ ಬಹಳಷ್ಟು ಪ್ರಮಾಣದಲ್ಲಿ ದ್ರವ ರೂಪದಲ್ಲಿ ಇರ್ತದೆ. ಯಾವ ರೂಪದಾಗಪ್ಪ ಇದು? ದ್ರವ ರೂಪದಲ್ಲಿರ್ತಕ್ಕಂತಹ ಕೋಶದೊಳಗಿನ ದ್ರವ್ಯ ಇದು. ಅರ್ಥ ಆಯ್ತಾ? ಮುಂದೆ ಕೋಶ ದ್ರವ್ಯ. ಈರುಳ್ಳಿ ಪೊರೆಯ ಮತ್ತು ಮಾನವನ ಗಲ್ಲದ ಒಳಭಾಗದ ಜೀವಕೋಶಗಳ ತಾತ್ಕಾಲಿಕ ಸ್ಲೈಡನ್ನು ವೀಕ್ಷಿಸಿದಾಗ ನಮಗೆ ಜೀವಕೋಶದಲ್ಲಿ ಕೋಶ ಪೊರೆಯಿಂದ ಆವೃತವಾದ ವಿಶಾಲ ಪ್ರದೇಶವು ಕಂಡುಬರುತ್ತದೆ. ಹೌದಾ? ಈ ಪ್ರದೇಶವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಣ್ಣವನ್ನು ಪಡೆದಿರುತ್ತದೆ ಅಂತ ಹೇಳ್ತಾರೆ. ಅಂದರೆ ಕೋಶ ದ್ರವ್ಯ ಯಾವಾಗಲೂ ಈ ಒಂದು ಪೊರೆ ಇದೆ ಗೊತ್ತಾ? ಯಾವುದು? ಕೋಶ ಭಿತ್ತಿ, ಕೋಶ ಪೊರೆ ಅಂತ ಕರಿತೀವಿ. ಆ ಪೊರೆ ಒಳಗಡೆ ವಿಶಾಲವಾದ ಜಾಗದಲ್ಲಿ ಹರಡ್ಕೊಂಡು ಬಿಟ್ಟೈತಂತ. ಆಮೇಲೆ ಇದು ಬಣ್ಣ ಇಲ್ಲಂತಿದು, ಬಣ್ಣ ರಹಿತವಾದಂಥ, ಭಾಳ ಕಡಿಮೆ ಬಣ್ಣ ರಹಿತವಾದಂತಹ ದ್ರವ್ಯ ಯಾವುದದು? ಕೋಶ ದ್ರವ್ಯ. ಇದಕ್ಕೆ ಕೋಶ ದ್ರವ್ಯ ಎಂದು ಹೆಸರು. ಸೈಟೋಪ್ಲಾಸಮ್ ಕೋಶ ಪೊರೆ ಒಳಗಿರುವ ದ್ರವರೂಪದ ವಸ್ತು. ಕೋಶ ದ್ರವ್ಯಕ್ಕೆ ಇನ್ನೊಂದು ಹೆಸರೇನು? ಸೈಟೋಪ್ಲಾಸಮ್. ಇದು ದ್ರವರೂಪದ ವಸ್ತು. ಇದು ವಿಶಿಷ್ಟ, ಏನು ಹೇಳಿದ್ರು ಅವರು? ವಿಶಿಷ್ಟ ರಚನೆಗಳಾದ ಕಣದಂಗಗಳನ್ನು ಹೊಂದಿದೆ ಅಂತ. ಯಾವುದು? ಕೋಶ ದ್ರವ್ಯ. ಕೋಶ ದ್ರವ್ಯದಲ್ಲಿ ಏನಂತ? ವಿಶಿಷ್ಟ ಕಣದಂಗಳದವ. ಕಣದಂಗಳಂದ್ರೆ ವಿಶಿಷ್ಟ ಕಾರ್ಯವನ್ನು ಮಾಡ್ತಾವು. ಅರ್ಥ ಆಯ್ತಾ? ಓಕೆ. ಜೀವಕೋಶ ಅಂದರೆ ನಿಮ್ಮ ಮನೆ ಇದ್ದಂಗೆ. ಕೋಶ ದ್ರವ್ಯ ಅಂತಂದ್ರೆ ನಿಮ್ಮ ಮನೆಯೊಳಗಿರ್ತಕ್ಕಂಥ ಜಾಗ ಇದ್ದಂಗೆ. ಮನೆಯೊಳಗೆ ನೀವು ಇರ್ತಿರಲ್ಲ, ನೀವೇನು? ಕಣದಂಗಗಳು. ನಿಮ್ಮ ತಂದೆ ನ್ಯೂಕ್ಲಿಯಸ್, ನಿಮ್ಮ ತಾಯಿ ಮೈಟೋಕಾಂಡ್ರಿಯಾ. ಶಕ್ತಿ ಉತ್ಪಾದನೆ ಮಾಡ್ತಾಳೆ, ಶಕ್ತಿ ಕೊಡ್ತಾಳೆ ನಿಮಗೆ. ಹೌದನಿಲ್ಲ? ಓಕೆ. ಈ ರೀತಿ ನಾವು ತಿಳ್ಕೊತ ಹೋಗಬೇಕಾಗ್ತದೆ. ನೀವು ಕೂಡ ಪ್ರತಿಯೊಂದು ಕೆಲಸ ಮಾಡ್ತಿರೋ ಮಾಡೋದಿಲ್ಲೋ? ಮನೆ ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ನೀವು ಕೂಡ ಒಂದು ಮನೆಯ ಭಾಗ, ಕಣದಂಗ ಅಂತ ಅನ್ಬೋದು. ಕಣದಂಗ, ಕಣದ ಪ್ಲಸ್ ಅಂಗ. ಕಣ ಅಂದರೆ ಜೀವಕೋಶ, ಜೀವಕೋಶದ ಅಂಗಗಳು, ಸಣ್ಣ 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 ಅಂಗಗಳು. ಅರ್ಥ ಆಯ್ತಾ? ಓಕೆ. ಕಣರೂಪದಲ್ಲಿರ್ತಕ್ಕಂಥ ಅಂಗಗಳು, ಕಣದಂಗಗಳನ್ನು ಹೊಂದಿದೆ. ಪ್ರತಿ ಕಣದಂಗವು ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯವನ್ನು ಮಾಡ್ತದೆ. ಏನು ಮಾಡ್ತದಂತ? ನಿರ್ದಿಷ್ಟ ಕಾರ್ಯ. ಯಾವುದು? ಕಣದಂಗ. ಪ್ರತಿ ಕಣದಂಗವು ಏನು ಮಾಡ್ತದ? ನಿರ್ದಿಷ್ಟವಾದಂತಹ ಕಾರ್ಯ ಮಾಡ್ತದೆ. ಕಣದಂಗಗಳು ಪೊರೆಗಳಿಂದ ಆವೃತವಾಗಿವೆ. ಪ್ರತಿ ಕಣದಂಗ ಎದರಿಂದ ಆವೃತವಾಗೈತಿ? ಪೊರೆಗಳಿಂದ ಆವೃತವಾಗಿದೆ. ನಿರ್ದಿಷ್ಟ ನ್ಯೂಕ್ಲಿಯಸ್ಸನ್ನು ಹೊಂದಿರದ ಪ್ರೋಕ್ಯಾರಿಯಾಟ್ಗಳಲ್ಲಿ ಪೊರೆಯಿಂದ ಆವೃತವಾಗಿರುವ ಕಣದಂಗಗಳು ಕಂಡುಬರುವುದಿಲ್ಲ. ಯೂಕ್ಯಾರಿಯಾಟ್ ಒಳಗೆ ಅಷ್ಟೇ ಕಂಡು ಬರ್ತವೆ. ಅಂದರೆ ಸಸ್ಯ ಜೀವಕೋಶ, ಮಾನವ ಜೀವಕೋಶ, ಪ್ರಾಣಿ ಜೀವಕೋಶಗಳು ಅಷ್ಟೇ ಏನು ಕಂಡು ಬರ್ತಾವಪ್ಪ? ಕಣದಂಗಗಳು ಕಂಡು ಬರ್ತವೆ. ಕಣದಂಗಗಳು ಮತ್ತೇನಿರ್ತದೆ? ಅದಕ್ಕೆ ಪೊರೆ ಇರ್ತದೆ. ಆದರೆ ಪ್ರೋಕ್ಯಾರಿಯಾಟ್ಗಳಲ್ಲಿ ಕಣದಂಗಗಳು ಸ್ವಲ್ಪ ಪ್ರಮಾಣದಲ್ಲಿ ಕಂಡು ಬರ್ತವೆ. ಕಂಡು ಬಂದರೂ ಕೂಡ ಅವುಗಳಿಗೇನಿರಲ್ಲ? ಪೊರೆ ಇರುವುದಿಲ್ಲ. ಅರ್ಥ ಆಗ್ತದೆ? ಮುಂದೆ ಇನ್ನೊಂದು ಕಡೆ ಯೂಕ್ಯಾರಿಯಾಟ್ ಜೀವಕೋಶಗಳು ನ್ಯೂಕ್ಲಿಯಾರ್ ಪೊರೆ ಹಾಗೂ ಪೊರೆ ಸಹಿತ ಕಣದಂಗಗಳನ್ನು ಹೊಂದಿವೆ. ಯಾವ? ಯೂಕ್ಯಾರಿಯಾಟಿಕ್ ಅಂದ್ರೆ ನಾವು ಅಂದಂಗೆ ಏನದ? ನಮ್ಗೆ ನ್ಯೂಕ್ಲಿಯರ್ ಪೊರೆನೂ ಐತಿ, ಆಮೇಲೆ ಕಣದಂಗಳ ಪೊರೆನೂ ಇದ್ದಾವೆ. ವೈರಸ್ಗಳ ಉದಾಹರಣೆಗಳನ್ನು ತೆಗೆದುಕೊಂಡಾಗ ಪೊರೆಯ ಮಹತ್ವವನ್ನು ಚಿತ್ರಿಸಬಹುದು. ವೈರಸ್ಗಳು ಯಾವುದೇ ಪೊರೆಯನ್ನು ಹೊಂದಿರುವುದಿಲ್ಲ. ವೈರಸ್ಗಳು, ಕೊರೋನಾ ವೈರಸ್ ಅದು ಇದಂತೆಯಲ್ಲ, ಅದಕ್ಕೆ ಪೊರೆಗಳಿರಂಗಿಲ್ಲಂತೆ. ಆದ್ದರಿಂದ ಜೀವಿಗಳ ದೇಹದ ಒಳಗೆ ಪ್ರವೇಶಿಸಿ ಅವುಗಳ ಕೋಶ ವ್ಯವಸ್ಥೆಯನ್ನು ತಮ್ಮ ಸಂತಾನೋತ್ಪತ್ತಿಗೆ ಬಳಸಿಕೊಳ್ಳುವವರೆಗೂ ಅವು ಯಾವುದೇ ಜೈವಿಕ ಲಕ್ಷಣಗಳನ್ನು ತೋರಿಸುವುದಿಲ್ಲ. ಅಂದರೆ ನಿಮ್ಮ ಜೀವಕೋಶದ ಒಳಗಡೆ ಯಾವುದೋ ಒಂದು ವೈರಸ್
ಎಂಟರ್ ಮಾಡಿಬಿಟ್ಟೈತಿ. ವೈರಸ್ ನಿಮ್ಮ ಜೀವಕೋಶಗಳ ಒಳಗೆ ಬಂದುಬಿಟ್ಟೈತಿ. ಈ ಒಂದು ಕೋಶೀಯ ಪೊರೆ ಇರ್ತದೆ ಗೊತ್ತಾ, ಅದಕ್ಕೆ ನಾವು ಅರೆವ್ಯಾಪ್ಯ ಪೊರೆ ಅಂತ ಕರಿತೀವಿ, ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಆ ಸೆಮಿ ಪರ್ಮೇಬಲ್ ಮೆಂಬ್ರೇನ್ ಅರೆವ್ಯಾಪ್ಯ ಪೊರೆಗೂ ಕೂಡ ಇದು ವೈರಸ್ ಅಂತ ಗೊತ್ತೇ ಆಗಂಗಿಲ್ಲ ಅದಕ್ಕೆ. ಆಯಿತು, ಏನು ಇದನ್ನು ಒಂದು ಆಹಾರ ಕಣ ಅಂತ ಹೇಳಿ ಒಳಗೆ ಬಿಟ್ಬಿಡ್ತದೆ. ಅವಾಗ ಏನಾಗ್ಬಿಡ್ತು ಅಂತಂದ್ರೆ ಇದು ವೈರಸ್ ನಮ್ಮ ಜೀವಕೋಶದ ಒಳಗಡೆ ಬಂದು ಕೂತ್ಕೊಂಡು ಆರಾಮ್ ಸುಮ್ಮನೆ ಕೂತು ನೋಡ್ತದೆ ಯಾರೇನು ಮಾಡತ್ತಾರ, ಯಾವ ಕಣದಂಗೆ ಏನು ಮಾಡತ್ತೈತಿ, ಯಾವುದು ವೀಕ್ ಕಣದಂಗೆ ಐತಿ, ಯಾವುದು ಸ್ಟ್ರಾಂಗ್ ಕಣದಂಗೆ ಐತಿ, ಯಾರಿಗೇನು ಹೊಡಿಲಿ ಯಾರಿಗೆ ಬಡಿಲಿ ಅಂತ ಕುಂದಿರ್ತದೆ. ಮೊದಲು ಕುಂತು ಎಲ್ಲ ಅಬ್ಸರ್ವ್ ಮಾಡ್ತದೆ, ನೋಡ್ತದೆ. ಯಾವುದು ವೈರಸ್ ಎಲ್ಲಿ ನೋಡ್ತದ? ಜೀವಕೋಶದ ಒಳಗಡೆ. ಜೀವಕೋಶದ ಒಳಗೆ ಬಂದ್ಬಿಟ್ಟದೆ. ಈಗ ಬಂದು ಎಲ್ಲರಿಗೂ ಕಣದಂಗಳಿಗೆ ಹಿಂಗೆ ನೋಡ್ತಾ ಇದೆ. ನ್ಯೂಕ್ಲಿಯಸ್ಗೆ ಮೊದಲು ನೋಡ್ತದೆ ಹಿಂಗೆ, ಅವ್ನು ನೋಡೋದು ಈ ಕಡೆ ಸರಿಯಾದ ಹಿಂಗೆ ಸ್ವಲ್ಪ, ಯಾಕೆ ನ್ಯೂಕ್ಲಿಯಸ್ ಭಾಳ ಡೇಂಜರ್ ಇರ್ತೈತಲ್ಲ, ಗೊತ್ತಾಗ್ಬಿಡ್ತದೆ ನ್ಯೂಕ್ಲಿಯಸ್ಗೆ ಇದು ವೈರಸ್ ಅದ ಅಂತ ಹೇಳಿಕೆ. ಹಾಗಾಗಿ ಎಲ್ಲಿವರೆಗೂ ಎಲ್ಲರಿಗೂ ನೋಡೋಂಗಿಲ್ಲ, ಅಬ್ಸರ್ವ್ ಮಾಡೋಂಗಿಲ್ಲೋ ಅಲ್ಲಿವರೆಗೂ ಆ ಜೀವಕೋಶ ಏನು ಮಾಡ್ತದೆ, ಅದು ವೈರಸ್ ಏನು ಮಾಡ್ತದೆ ಅಂತಂದರೆ ಸುಮ್ಮ ಕೂತ್ಕೊಂಡ್ಬಿಡ್ತದೆ, ಯಾರಿಗೇನು ಮಾಡೋಂಗಿಲ್ಲ. ಯಾವಾಗ ಎಲ್ಲರದು ಹಾವಭಾವ ಗೊತ್ತಾಗ್ಬಿಡ್ತದಲ್ಲ, ತನ್ನ ಆಟ ಚಾಲು ಮಾಡಿಬಿಡ್ತದೆ. ಅದು ತನ್ನ ಆಟ ಚಾಲು ಮಾಡಿ ತಾನು ಏನು ಮಾಡ್ತದೆ ಅಂತಂದರೆ ಸಂತಾನ ಉತ್ಪತ್ತಿ ಮಾಡೋಕ್ಕೆ ಚಾಲು ಮಾಡಿಬಿಡ್ತದೆ. ಇಲ್ಲಿ ಒಂದು ವೈರಸ್ ಒಡೆದು ಏನಾಗ್ಬಿಡ್ತದೆ, ಇಲ್ಲಿ 2 ವೈರಸ್ ಆಗ್ಬಿಡ್ತಾವೆ. 2 ವೈರಸ್ ಹೊಡೆದು ಏನಾಗ್ಬಿಡ್ತಾವೆ ಅಂತಂದ್ರೆ 4 ವೈರಸ್ಗಳಾಗ್ತವೆ. ಅಂದರೆ ಒಂದು ಜೀವಕೋಶದ 10 ವೈರಸ್ ಅದು. ಈ 10 ವೈರಸ್ಗಳು ಏನು ಮಾಡ್ತಾವೆ ಅಂತಂದ್ರೆ ನ್ಯೂಕ್ಲಿಯಸ್ ಮ್ಯಾಗ ಅಟ್ಯಾಕ್ ಮಾಡಿ ಇಲ್ಲಿ ತಮ್ಮ ಜೆಂಡ ಹಾಕ್ಬಿಡ್ತಾವೆ. ಇದು ಜೀವಕೋಶ ನಂದು ಅಂತೇಳಿ ಕೇಳ್ತಾವೆ. ಮತ್ತು ಇದ್ರ ಪಕ್ಕದಲ್ಲಿರ್ತಕ್ಕಂಥ ಜೀವಕೋಶದ ಮೇಲೆ ಮತ್ತೆ ಆಕ್ರಮಣ ಮಾಡಿ ಆ ಜೀವಕೋಶನು ನಂದು ಅಂತೇಳಿ ಹೇಳ್ತಾವೆ. ಹೀಗೆ ಸುತ್ತಮುತ್ತಲು 100,000 ಜೀವಕೋಶಗಳು ಅದ್ರ ಮೇಲೆ ಏನು ಮಾಡ್ತಾವೆ, ಅಟ್ಯಾಕ್ ಮಾಡಿ ನಮ್ಮ ಎಲ್ಲ ದೇಹದ ಮೇಲೆ ಅದು ಅಟ್ಯಾಕ್ ಮಾಡಿಬಿಡ್ತೈತಿ. ಎಲ್ಲ ದೇಹದ ಅಂಗಗಳಲ್ಲಿ ಕೂಡ ಅದೇನು ಮಾಡ್ತದೆ ಅಂತಂದರೆ ತನ್ನ ಪ್ರಭಾವವನ್ನು ತೋರಿಸ್ಕೊತ ಹೋದಾಗ ನಿನಗೇನಾಗ್ತದೆ, ಅದರಿಂದ ತೊಂದರೆಗಳು ಉಂಟಾಗ್ತವೆ. ಅರ್ಥ ಆಗ್ತದೇನಾ? ಈ ಥರ ಒಂದು ವೈರಸ್ ಕೆಲಸ ಮಾಡ್ತದ ಅಂತವರು ಹೇಳಿದ್ದಾರೆ. ಈ ಕೆಳಗಿನ ಕೋಷ್ಟಕಗಳಲ್ಲಿ ಪ್ರೊಕ್ಯಾರಿಯೋಟ್ ಮತ್ತು ಯೂಕ್ಯಾರಿಯೋಟಿಕ್ ಜೀವಕೋಶಗಳ ನಡುವಿನ ವ್ಯತ್ಯಾಸಗಳನ್ನು ನೀಡಲಾಗಿದೆ. ಖಾಲಿ ಬಿಟ್ಟ ಜಾಗಗಳನ್ನು ಸರಿಯಾಗಿ ಭರ್ತಿ ಮಾಡಿ. ಪ್ರೊಕ್ಯಾರಿಯಾಟಿಕ್ ಜೀವಿಗಳು ಅಂತಂದರೆ ಗಾತ್ರ ಹೆಂಗಿರ್ತದೆ, ಸಾಮಾನ್ಯವಾಗಿ ಸಣ್ಣದಿರ್ತದೆ, 10⁻⁻⁻⁴ ಮೀಟರ್ ಗಾತ್ರ, ಸಾಮಾನ್ಯವಾಗಿ ದೊಡ್ಡದು. ಯಾವುದು? ಯೂಕ್ಯಾರಿಯೋಟಿಕ್ 5ರಿಂದ 100 ಮೈಕ್ರೋಮೀಟರ್, 5ರಿಂದ 100 ಮೈಕ್ರೋ, 10⁻⁻⁶ ಅಂದಂಗೆ. ಮೈಕ್ರೋ ಅಂತಂದ್ರೆ ಏನಪ್ಪ, -6, ನ್ಯಾನೋ ಅಂದ್ರೆ -9. ನ್ಯೂಕ್ಲಿಯರ್ ಪ್ರದೇಶ ಡ್ಯಾಶ್ ಎಂದು ಕರಿತೀವಿ, ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ, ಹೌದೇನಿಲ್ಲ? ನ್ಯೂಕ್ಲಿಯರ್ ಪ್ರದೇಶಕ್ಕೆ ನಾವೆಂತ ಕರಿತೀವಿ? ನ್ಯೂಕ್ಲಿಯಾಯ್ಡ್ ಅಂತ ಕರಿತೀವಿ, ಸರಿನಾ? ಇಲ್ಲಿ ನ್ಯೂಕ್ಲಿಯರ್ ಪ್ರದೇಶ ನಿರ್ದಿಷ್ಟವಾಗಿದೆ ಮತ್ತು ನ್ಯೂಕ್ಲಿಯರ್ ಪೊರೆಯಿಂದ ಆವೃತವಾಗಿದೆ, ಸರಿ. ಒಂದೇ ಕ್ರೋಮೋಸೋಮ್ ಹೊಂದಿದೆ, ಎಲ್ಲಿ? ಪ್ರೊಕ್ಯಾರಿಯಾಟಿಕ್. ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ ಹೊಂದಿವೆ, ಎಲ್ಲಿ? ಯೂಕ್ಯಾರಿಯಾಟಿಕ್. ಪೊರೆ ಸಹಿತ ಕಣದಂಗಳು ಕಂಡುಬರುವುದಿಲ್ಲ, ಇಲ್ಲಿ ಪೊರೆ ಸಹಿತ ಕಣದಂಗ ಮತ್ತು ಪೊರೆ ಸಹಿತ ನ್ಯೂಕ್ಲಿಯಸ್ ಕಂಡುಬರುತ್ತದೆ. ಕಣದಂಗಗಳು ಏನು ಬರ್ತದೆ ಈಗ? ಕಣದಂಗಗಳು ಅಂತ ನಾವು ಹೇಳ್ತೀವಿ. ಕಣದಂಗಗಳ ಕಾರ್ಯಗಳನ್ನು ನೋಡ್ಕೊಂತ ಹೋಗೋಣಂತೆ. ಕಣದಂಗಗಳು ಅಂದರೆ ಏನು? ಜೀವಕೋಶದ ಒಳಗಿನ ಭಾಗಗಳನ್ನು ಹೊರಗಿನ ಪ್ರದೇಶದಿಂದ ಅಥವಾ ಪರಿಸರದಿಂದ ಬೇರ್ಪಡಿಸಲು ಪ್ರತಿ ಜೀವಕೋಶವು ಪೊರೆಯಿಂದ ಆವೃತವಾಗಿದೆ. ಬಹುಕೋಶೀಯ ಜೀವಕೋಶಗಳನ್ನು ಒಳಗೊಂಡಂತೆ ದೊಡ್ಡದಾದ ಮತ್ತು ಸಂಕೀರ್ಣ ಜೀವಕೋಶಗಳಿಗೆ ತಮ್ಮ ಸಂಕೀರ್ಣ ರಚನೆ ಮತ್ತು ಸಂಕೀರ್ಣ ಕಾರ್ಯಗಳನ್ನು ನಿರ್ವಹಿಸಲು ಬಹಳಷ್ಟು ರಾಸಾಯನಿಕ ಚಟುವಟಿಕೆಗಳ ಅಗತ್ಯವಿದೆ. ಉದಾಹರಣೆಯಾಗಿ ನಮ್ಮ ಜೀವಕೋಶ ಇದೆ, ಆ ಜೀವಕೋಶ ಬಹಳಷ್ಟು ಕೆಲಸ ಮಾಡಬೇಕು, ಒಂದೇ ಕೆಲಸ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಜೀವಕೋಶ ಏನು ಮಾಡಬೇಕು? ಆಮ್ಲಜನಕ ತಗೋಬೇಕು, ಆಮೇಲೆ ಏನಪ್ಪ ಅಂತಂದರೆ ಗ್ಲೂಕೋಸ್ ತಗೋಬೇಕು, ಆಹಾರ ಉತ್ಪತ್ತಿ ಆಗಿರ್ತದಲ್ಲ ಆ ಆಹಾರದಿಂದ ಶಕ್ತಿ ಉತ್ಪತ್ತಿ ಮಾಡಬೇಕು. ಶಕ್ತಿ ಉತ್ಪತ್ತಿ ಆದಾಗ ಶಕ್ತಿಯನ್ನು ಬೇರೆ ಎಲ್ಲಿ ಬೇಕಲ್ಲಿ ಕಳಿಸ್ಬೇಕು. ಆಮೇಲೆ ವೇಸ್ಟ್ ಪ್ರಾಡಕ್ಟ್ ಉತ್ಪತ್ತಿ ಆಗಿರ್ತದೆ, ಏನಂತಂದ್ರೆ ನೈಟ್ರೋಜನ್ ಯುಕ್ತ ವೇಸ್ಟ್ ಇರ್ತದೆ, ಅದನ್ನು ಹೊರಗೆ ಹಾಕಬೇಕು, ನೀರನ್ನು ಹೊರಗೆ ಹಾಕಬೇಕು, ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕಬೇಕು. ಆಮೇಲೆ ಯಾರಾದರೂ ಪರಜೀವಿಗಳು ಬಂದಿದ್ದಾವೆ ಅದನ್ನು ನೋಡಬೇಕು, ಅದ್ರ ಜೊತೆ ಯುದ್ಧ ಮಾಡಬೇಕು, ಗೆಲ್ಲಬೇಕು. ಇವೆಲ್ಲ ಬೇಕುಗಳು ಯಾವುದ್ರದ್ದು ಕೆಲಸ? ಜೀವಕೋಶದ ಕೆಲಸ. ಇವೆಲ್ಲ ಬೇಕುಗಳು ಮಾಡಬೇಕು ಅಂತಂದಾಗ, ಬೇಕುಗಳನ್ನು ಮಾಡಬೇಕು ಅಂದಾಗ ಏನು ಬೇಕು? ಕಣದಂಗಗಳು ಬೇಕು. ಯಾಕೆ ಕಣದಂಗಗಳು ಬೇಕು? ಒಂದೇ ಕೆಲಸವನ್ನು ಒಬ್ಬರೇ ಮಾಡಿದಾಗ ಕೆಲಸ ಭಾಳ ಲೋಡ್ ಆಗಿಬಿಡ್ತದೆ, ಆ ಒಬ್ಬನಿಗೆ ಆ ಕೆಲಸ ಆಗಂಗಿಲ್ಲ. ಅವಾಗೇನು ಬೇಕಾಗ್ತದೆ? ಕಣದಂಗಗಳು ಬೇಕಾಗ್ತದೆ, ಇಲ್ಲಂತಂದರೆ ಬೇರೆಯವರ ಸಹಾಯ ಬೇಕಾಗ್ತದೆ. ಆ ಸಹಾಯ ಮಾಡೋರು ಯಾರಿಲ್ಲಿ? ಕಣದಂಗಗಳು. ಯಾರಿಗೆ ಸಹಾಯ ಮಾಡ್ತಾರೆ? ಜೀವಕೋಶಗಳಿಗೆ ಸಹಾಯ ಮಾಡ್ತವೆ ಕಣದಂಗಗಳು ಅಂತ ನಾವು ಹೇಳ್ತೀವಿ. ಮುಂದೆ ಅಗತ್ಯವಿದೆ. ಈ ರೀತಿಯ ವಿಭಿನ್ನ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಜೀವಕೋಶಗಳು ಪೊರೆ ಸಹಿತ ಸಣ್ಣ ರಚನೆಗಳನ್ನು ಹೊಂದಿದ್ದಾವೆ ಅಂತೆ.
ಅಥವಾ ಕಣದಂಗಗಳನ್ನು ಹೊಂದಿವೆ. ಇದು ಯೂಕ್ಯಾರಿಯಾಟ್ ಜೀವಿಗಳಲ್ಲಿ ಕಂಡುಬರುವ ಒಂದು ವಿಶಿಷ್ಟ ಲಕ್ಷಣವಾಗಿದ್ದು ಇದು ಅವುಗಳನ್ನು ಪ್ರೋಕ್ಯಾರಿಯೋಟ್ಗಳಿಂದ ಪ್ರತ್ಯೇಕಿಸುತ್ತದೆ. ಪ್ರೋಕ್ಯಾರಿಯೋಟಿಕ್ ಬೇರೆ, ಯೂಕ್ಯಾರಿಯೋಟಿಕ್ ಬೇರೆ ಅಂತ ಹೇಳಬೇಕಂತಂದರೆ ಕಣದಂಗಗಳು ಪೊರೆಯಿಂದ ಆವೃತವಾಗಿವೆ, ಇಲ್ಲಿ ಅಲ್ಲಿ ಇಲ್ಲ, ಪ್ರತ್ಯೇಕಿಸುತ್ತದೆ. ಇಂತಹ ಕೆಲವು ಕಣದಂಗಗಳನ್ನು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ನ ಮೂಲಕ ನಾವು ನೋಡಬಹುದು ಅಂತ ಹೇಳ್ತಾರೆ. ಇದರ ತಗೊಂಡು ಬರ್ರಿ ನೋಡೋಣಂತ. ಏನು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್? ಅದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತು. ಅದನ್ನು ತಗೊಳ್ಳೋದು ನಮ್ಮ ಕೈಯಿಂದ ಆಗಂಗಿಲ್ಲ. ನೀವೇನಾದರೂ ರೊಕ್ಕ ಇದ್ರೆ ಕಳಿಸ್ರಿ. ನನ್ನ ನಂಬರ್ 9740214052ಕ್ಕೆ ನಾನೇನು ಮಾಡ್ತೀನಿ, ಅದನ್ನು ಮೈಕ್ರೋಸ್ಕೋಪ್ ತೊಗೊಂಡು ಬಂದು ನೋಡೋಣಂತ. ಸರಿನಾ? ಓಕೆ, ನಾವು ನ್ಯೂಕ್ಲಿಯಸ್ನ ಬಗ್ಗೆ ಈ ಹಿಂದಿನ ಭಾಗದಲ್ಲಿ ಚರ್ಚಿಸಿದ್ದೇವೆ. ಯಾವುದ್ರ ಬಗ್ಗೆ? ನ್ಯೂಕ್ಲಿಯಸ್ನ ಬಗ್ಗೆ. ಈಗ ನಾವು ಚರ್ಚಿಸುವ ಕೆಲವು ಮುಖ್ಯ ಕಣದಂಗಗಳು ಎಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಲೈಸೋಸೋಮ್ಗಳು, ಮೈಟೋಕಾಂಡ್ರಿಯಾಗಳು, ಪ್ಲಾಸ್ಟಿಡ್ಗಳು ಮತ್ತು ರಸದಾನಿಗಳು ಅಂತ ನಾವು ಹೇಳ್ತೀವಿ. ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡಬೇಕೀಗ. ಈ ಕಣದಂಗಗಳು ಕೋಶದ ಕೆಲವು ನಿರ್ಣಾಯಕ ಕಾರ್ಯಗಳನ್ನು ಮಾಡ್ತವೆ. ನಿರ್ಣಾಯಕ ಅಂದರೆ ನಿರ್ದಿಷ್ಟವಾದಂತಹ ಕಾರ್ಯಗಳನ್ನು ಮಾಡ್ತವೆ. ಪ್ರತಿಯೊಂದಕ್ಕೂ ನಿರ್ದಿಷ್ಟವಾದಂಥ ಕೆಲಸ ಇದೆ. ಫಾಲ್ತು ಕುಂದ್ರಂಗಿಲ್ಲವು. ನಾವು ಮನ್ಯಾಗ ಟಿ ವಿ ನೋಡ್ಕೋತ ಹಿಂಗೆ ಕುಂದಿರ್ತೀವಲ್ಲ, ಹಂಗೆ ಕುಂದ್ರಂಗಿಲ್ಲವು. ಅರ್ಥ ಆಯ್ತು? ಪ್ರತಿಯೊಂದು ನಿರ್ದಿಷ್ಟವಾದಂಥ ಕೆಲಸ ಮಾಡ್ತದೆ. ಏನು ಕೆಲಸ ಮಾಡ್ತದೆ ನೋಡಮ್ಮ? ನೋಡು. ಒಂದೇ ಬರೋದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತೇಳಿ. ಇದ್ರ ಕೆಲಸ ಏನು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಪೊರೆ ಸಹಿತ ಕೊಳವೆ ಹಾಗೂ ಹಾಳೆಗಳ ಆಕಾರದ ದೊಡ್ಡ ಜಾಲ. ಚಿತ್ರದಲ್ಲಿ ಏನದಂತಂದರೆ ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಯಾವ ಥರ ಇದೆ ಅಂತಂದ್ರೆ ಈ ಥರ, ಹೌದಾ? ಈ ಥರ ಹಿಂಗೆ ಒಂದು ರೌಂಡ್ 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 ಅದು ಗೊತ್ತಾ? ಯಾವುದದು? ಕೊಳವೆ ಆಕಾರದ, ಪೊರೆ ಸಹಿತ ಕೊಳವೆ ಆಕಾರದ. ಚಿತ್ರದಲ್ಲಿ ಕಾಣ್ತದೆ ನೋಡಿ ನಿಮಗೆ. ಹಾಗೂ ಹಾಳೆಗಳ ಆಕಾರದ ಒಂದು ದೊಡ್ಡ ಜಾಲ. ಇದು ಉದ್ದನೆಯ ಕೊಳವೆಯಂತೆ ಅಥವಾ ದುಂಡಾದ ಅಥವಾ ಆಯತಾಕಾರದ ಚೀಲಗಳಂತೆ ಕಂಡುಬರುತ್ತದೆ. ಯಾವ ಥರ ಚೀಲಗಳು ಇವು? ಆಯತಾಕಾರದ ಚೀಲಗಳು. ಇವು ಆಯತಾಕಾರದ ಚೀಲಗಳು ಕಾಣ್ತಾ ಗೊತ್ತಾ? ಈ ಥರ ಚೀಲಗಳ ಆಕಾರದಲ್ಲಿ ಏನು ಕಾಣ್ತದೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಂಡುಬರುತ್ತದೆ ಅಂತ ಹೇಳ್ತಾರೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮನ್ನು ಆವರಿಸಿದ ಪೊರೆಯ ರಚನೆಯು ಕೋಶ ಪೊರೆಯಂತೆಯೇ ಇರುತ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗೂ ಒಂದು ಪೊರೆ ಅದ. ಅದು ಹೆಂಗದ? ಕೋಶ ಪೊರೆ ಇದ್ದಂಗೆ ಅದ. ಕೋಶ ಪೊರೆ ಕೆಲಸ ಏನು? ಯಾರಿಗೆ ಬೇಕು ಅಷ್ಟೇ ಅವ್ರಿಗೆ ಒಳಗೆ ಕಳಿಸೋದು, ಉಳಿದವ್ರಿಗೆಲ್ಲ ಹೊರಗೆ ಹಾಕೋದು. ಹಾಗೆ ಅದಲ್ಲ, ಅದೇ ಕೆಲಸ ಇಲ್ಲೂ ನಡೀತದೆ ಅಂತ ಹೇಳ್ತಾರೆ ಅವರು. ಓಕೆ, ಮುಂದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಎರಡು ವಿಧ: ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೇಲೆ ರೈಬೋಸೋಮ್ಗಳು ಕಂಡುಬರುತ್ತವೆ. ಚಿಕ್ಕ ಚಿಕ್ಕ ರೈಬೋಸೋಮ್ಗಳು. ಅದಕ್ಕಾಗಿ ಇದು ಒರಟಾದ ಮೇಲ್ಮೈಯನ್ನು ಹೊಂದಿದೆ ಅಂತ ನಾವು ಹೇಳಬಹುದು. ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳ ಮೇಲೆ ಏನು ಕಂಡುಬರ್ತದೆ ಅಂದರೆ ಕೊಬ್ಬಿನ ಕಣಗಳು ಕಂಡುಬರ್ತವೆ. ಅದಕ್ಕಾಗಿ ಅದು ಸ್ಮೂತಾಗಿ ಕಾಣ್ತದೆ, ನಯವಾಗಿ ಕಂಡುಬರ್ತದೆ. ಅಂಟಿಕೊಂಡಿರುವುದರಿಂದ ಸೂಕ್ಷ್ಮದರ್ಶಕದ ಮೂಲಕ ನೋಡಿದಾಗ ಅವು ಹೆಂಗೆ ಕಂಡುಬರ್ತವೆ? ಒರಟಾಗಿ ಕಂಡುಬರುತ್ತವೆ. ಯಾವುದು? ಒರಟಾದ ಮೇಲ್ಮೈ ಹೊಂದಿರತಕ್ಕಂತಹ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳು. ಯಾಕೆ ಹೊರಟಾಗಿವೆ ಅವು? ಯಾಕೆ ಹೊರಟಾಗಿವೆ? ರೈಬೋಸೋಮ್ಗಳು ಕಂಡುಬರುತ್ತವೆ. ಏನು ಕಂಡುಬರ್ತವೆ? ಅದ್ರ ಮೇಲ್ಗಡೆ ರೈಬೋಸೋಮ್ಗಳು ಕಂಡುಬರುತ್ತವೆ. ರೈಬೋಸೋಮ್ಗಳು ಎಲ್ಲ ಕ್ರಿಯಾಶೀಲ ಜೀವಕೋಶಗಳಲ್ಲಿದ್ದು ಪ್ರೋಟೀನ್ ಉತ್ಪಾದನೆ ಘಟಕಗಳು. ಯಾವುವು? ರೈಬೋಸೋಮ್ಗಳನ್ನ ಪ್ರೋಟೀನ್ ಉತ್ಪಾದಕ ಘಟಕಗಳಂತ ಕರಿತೀವಿ, ಅಥವಾ ಭಾಗಗಳಂತ ಕರಿತೀವಿ, ಅಥವಾ ಅವು ಸ್ಥಳಗಳಂತ ನಾವು ಹೇಳ್ತೀವಿ. ಹೀಗೆ ಉತ್ಪತ್ತಿಯಾದ ಪ್ರೋಟೀನನ್ನು ಅವಶ್ಯಕತೆ ಇರುವ ಜೀವಕೋಶಗಳಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೂಲಕ ಕಳುಹಿಸಿಕೊಡಲಾಗುತ್ತದೆ. ಉದಾಹರಣೆಯಾಗಿ ಈ ಒಂದು ಜೀವಕೋಶ ಇದೆ, ಬಹಳ ಇದು ಸದೃಢವಾದಂತಹ ಜೀವಕೋಶ. ಇದರ ಪಕ್ಕದಲ್ಲಿ ಒಂದು ಸೊಳಕೆ ಜೀವಕೋಶ ಐತಿ, ಅಂದರೆ ತೆಳ್ಳಗಿರ್ತಕ್ಕಂಥ ಒಂದು ಜೀವಕೋಶ ಐತಿ. ಆ ಜೀವಕೋಶ ಸ್ವಲ್ಪ ಯಾರೋ ಅದಕ್ಕೆ ಬೈದಿದ್ದಾರೆ, ಹೊಡೆದಿದ್ದಾರೆ, ಇಲ್ಲ ಅಂತಂದ್ರೆ ಅದಕ್ಕೆ ಡ್ಯಾಮೇಜ್ ಆಗೈತಿ. ಆ ಜೀವಕೋಶಕ್ಕೇನೋ ತೊಂದರೆ ಆಗಿದೆ. ಸರಿಯಾ? ಆ ಜೀವಕೋಶಕ್ಕೆ ಏನು ಅವಶ್ಯಕತೆ ಇದೆ? ಈಗ ಪ್ರೋಟೀನಿನ ಅವಶ್ಯಕತೆ ಅದ. ಆ ಪ್ರೋಟೀನ್ ತಿಂದು ಮತ್ತು ದೊಡ್ಡದಾಗ್ಬಿಡ್ತದೆ ಅದು ಜೀವಕೋಶ. ಸಣ್ಣ ಜೀವಕೋಶ ಇದ್ದಿದ್ದಕ್ಕೆ ಅದರೊಳಗಡೆ ಕಡಿಮೆ ಪ್ರಮಾಣದಲ್ಲಿ ಪ್ರೋಟೀನ್ ಉತ್ಪತ್ತಿ ಆಗಕತ್ತದ. ಅದಕ್ಕೆ ಇನ್ನೂ ಪ್ರೋಟೀನ್ ಬೇಕು. ನಿಮ್ಮ ಪಕ್ಕದ ಮನೆಯಲ್ಲಿ ಚಹಾ ಮಾಡ್ತಾ ಇದ್ದಾರೆ, ಚಹಾಕ್ಕೆ ಏನಿಲ್ಲ, ಚಹಾ ಪುಡಿ ಸಕ್ಕರೆ ಇಲ್ಲ. ಅವ್ರು ಏನು ಮಾಡ್ತಾರೆ? ನಿನ್ನ ಮನೆಗೆ ಬರ್ತಾರೆ, ಅಂಗಡಿಗೆ ಹೋಗ್ತಾರೋ? ಅಂಗಡಿ ಇಲ್ಲಿಂದ 10 ಕಿಲೋಮೀಟ್ರ್ ದೂರ ಅದ. ನಿಮ್ಮ ಮನೆಗೆ ಬರ್ತಾರೆ, ಮೊದಲ ಬಂದು ಏನು ಮಾಡ್ತಾರೆ ಅಂದರೆ ಸಿಕ್ಕದಿ ತೊಗೊಂಡು ಹೋಗ್ತಾರೆ. ಕೊಡ್ತೀರಿ ನೀವು ಕೂಡ, ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಿನ್ನ ಹತ್ರ ಇರಲಿಲ್ಲ ಅಂದ್ರೆ ಅವ್ರ ಕಡೆ ಕೇಳ್ಬೋದು ಅಂತೇಳಿ ಆ ಒಂದು ಉದ್ದೇಶದಿಂದ. ಸರಿನಾ? ಏನು 10 ಕಿಲೋಮೀಟ್ರ್ ತನಕ ಹೋಗು ತೊಗೊಂಬಾ ಅಂತ ಹೇಳಿ ಹಿಂಗೆ ಏನಾದರೂ ಹೊರಟಾಗಿ ಮಾತಾಡ್ತೇನೋ? ಇಲ್ಲ, ನಯವಾಗಿ ಹೇಳ್ತೀಯ, ಆಯ್ತಮ್ಮ ತೆಗೆದುಕೊಳ್ಳಿ ಅಂತೇಳಿ. ಸರಿಯಾ? ಓಕೆ, ಇಲ್ಲೂ ಕೂಡ ಇದು ಏನದ? ಭಾಳ ಸದೃಢವಾದಂತಹ ಜೀವಕೋಶ. ಇದರಲ್ಲಿ ಏನು ಉತ್ಪತ್ತಿ ಆಗತ್ತದ? ಪ್ರೋಟೀನ್. ಎಲ್ಲಿ ಉತ್ಪತ್ತಿ ಆಗತ್ತದ?
ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಯಾವುದು ಉತ್ಪತ್ತಿ ಮಾಡತ್ತದ? ರೈಬೋ. ನೋಡ್ದೇನದ ರೈಬೋ ಅದೇನದ? ಮತ್ತು ರೈಜೋ ಅಂತಿಲ್ಲ, ರೈಬೋ ಯಾಬೋ ರೈಬೋಸೋಮ್ಗಳು ತಿಳಿತು. ಆ ರೈಬೋಸೋಮ್ಗಳು ಏನಪ್ಪ ಅಂತಂದರೆ ಪ್ರೋಟೀನ್ ಉತ್ಪತ್ತಿ ಮಾಡ್ತಕ್ಕಂಥ ಕೇಂದ್ರಗಳು ಅಂತ ನಾವು ಹೇಳ್ಬೋದು. ಅದರಿಂದ ಜಾಸ್ತಿ ಪ್ರೋಟೀನ್ ಉತ್ಪತ್ತಿ ಐತಿ ಅಂತಿಕೋ, ನನಗೇನಪ್ಪ ಜಾಸ್ತಿ ಅದ, ಯಾರಿಗಾರು ಬೇಕಂತ ಕೇಳು ಅಂತಂದಾಗ ಏನಾಗ್ತದೆ ಅಂತಂದ್ರೆ ಜೀವಕೋಶಗಳು ಅಕ್ಕಪಕ್ಕದ ಇದೇನಂತಾರೆ ನ್ಯೂಕ್ಲಿಯಸ್ಗಳು ಇರ್ತಾವಲ್ಲ, ನ್ಯೂಕ್ಲಿಯಸ್ಗಳು ಅಕ್ಕಪಕ್ಕದ ನ್ಯೂಕ್ಲಿಯಸ್ಗಳಿಗೆ ಕೇಳ್ತಾವೆ, ಅಣ್ಣ ನಮ್ಮ ಹತ್ರ ಒಂದು ಎಕ್ಸ್ಟ್ರಾ ಏನದ ಪ್ರೋಟೀನ್ ಅದ, ಬೇಕಂದ್ರೆ ತಗೋ, ಮತ್ತು ಬೇಕಾದಾಗ ನನಗೆ ಬೇಕಾದಾಗ ಕೊಡತೈತಿ ಅಂತೇಳಿ ಹೇಳ್ತಾವೆ. ಅವಾಗೇನಂತಂದ್ರೆ ಈ ಒಂದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೂಲಕ ಅರೆವ್ಯಾಪ್ಯ ಪೊರೆಯ ಮೂಲಕ ಜೀವಕೋಶದಿಂದ ಜೀವಕೋಶಕ್ಕೆ ಏನು ಹೋಗ್ತವ? ಪ್ರೋಟೀನ್ ಸಾಗತ್ತವ ಅಂತ ನಾವು ಹೇಳ್ತೀವಿ. ಆವಾಗ ಒಂದೇ ಜೀವಕೋಶ ಬೆಳೆಯಂಗಿಲ್ಲ, ಪಕ್ಕದ ಜೀವಕೋಶಗಳನ್ನ ಬೆಳೆಸ್ಕೊಂತ ತಾನೂ ಬೆಳ್ಕೊತ ಹೋಗ್ತದೆ. ನಮ್ಮವ್ರಂಗೆ ಯಾರು ಬೆಳೆಯಕತ್ರ ಕಾಲು ಎಳೆಯಂಗಿಲ್ಲ. ಅದು ಯಾವುದು? ಜೀವಕೋಶ, ರೈಬೋಸೋಮ್ಗಳು. ಮುಂದೆ ಪ್ರೋಟೀನನ್ನು ಅವಶ್ಯಕತೆ ಇರುವ ಜೀವಕೋಶಗಳಿಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮೂಲಕ ಕಳುಹಿಸಿಕೊಡಲಾಗುತ್ತದೆ. ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶದ ಚಟುವಟಿಕೆಗಳಿಗೆ ಅತಿ ಅವಶ್ಯಕವಾದಂತಹ ಕೊಬ್ಬನ್ನು ಅಥವಾ ಲಿಪಿಡ್ ಕಣಗಳನ್ನು ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತದೆ. ಯಾವುದು? ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಅದು ನಯ ಯಾಕದ? ಕೊಬ್ಬು ಮತ್ತು ಇನ್ನೊಂದು ಯಾವುದು? ಲಿಪಿಡನ್ನು ಉತ್ಪತ್ತಿ ಮತ್ತು ಅಲ್ಲ ಅಥವಾನೇ ಕೊಬ್ಬುಕ್ಕೆ ಲಿಪಿಡ್ ಅಂತ ನಾವು ಕರಿತೀವಿ, ಉತ್ಪತ್ತಿ ಮಾಡ್ತದೆ ಅಂತ ನಾವು ಹೇಳ್ತೀವಿ. ಇವುಗಳಲ್ಲಿ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗುತ್ತವೆ. ಈ ಪ್ರಕ್ರಿಯೆಯನ್ನು ಪೊರೆಯ ಜೈವಿಕ ಉತ್ಪಾದನೆ ಎನ್ನುವರು. ಈಗ ಜೀವಕೋಶ ಇದೆ, ಆ ಜೀವಕೋಶದ ಪೊರೆ ಅದಲ್ಲ, ಅದು ಯಾವುದೋ ಒಂದು ಭಾಗದೊಳಗೆ ಕಟ್ ಆಗಿಬಿಟ್ಟದೆ ಹೆಂಗೋ ಒಂದು ರೀತಿಯಿಂದ. ಹೆಂಗಾಗದ ನನಗೆ ಕೇಳಕ್ಕೆ ಹೋಗಬೇಡ. ಅದು ಕೋಶ ಪೊರೆ ಈಗ ಏನಾಗಬೇಕು? ಬೆಳಿಬೇಕು ಮತ್ತು ವಾಪಸ್. ಇಲ್ಲಾಂದ್ರೆ ಒಳಗಡೆ ಏನು ಬಂದ್ಬಿಡ್ತಾವಪ್ಪ? ಬ್ಯಾಕ್ಟೀರಿಯಾಗಳು ಬರ್ಬೋದು, ಸೂಕ್ಷ್ಮಾಣು ಜೀವಿಗಳು ಬರ್ಬೋದು, ಏನಾದರೂ ತೊಂದರೆ ಆಗ್ಬೋದು. ಸರಿನಾ? ಈ ಭಾಗ ಏನಾಗಬೇಕು? ಈಗ ಸಂಪೂರ್ಣವಾಗಿ ಮುಚ್ಚಬೇಕು. ಅದು ಮುಚ್ಚಬೇಕು ಅಂತಂದರೆ ಕೋಶ ಪೊರೆ ಮುಚ್ಚಬೇಕು ಅಂದರೆ ಏನು ಬೇಕಂತಂದ್ರೆ ಪ್ರೋಟೀನ್ ಮತ್ತು ಲಿಪಿಡ್ಗಳು ಬೇಕು. ಪ್ರೋಟೀನ್ ಮತ್ತು ಲಿಪಿಡ್ಗಳು ಬೇಕು. ಆ ಮಿಶ್ರಣದಿಂದನೇ ಇದೇನಾಗ್ತದೆ ಅಂತಂದರೆ ಆ ಒಂದು ಪೊರೆ ಸಂಪೂರ್ಣವಾಗಿ ಮುಚ್ಚುತ್ತದ ಅಂತ ನಾವು ಹೇಳ್ತೀವಿ. ಅಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ಗಳಲ್ಲಿ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಲಿಪಿಡ್ಗಳು, ಒರಟಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪ್ರೋಟೀನ್ಗಳು ಎರಡೂ ಸೇರಿ ಕೋಶ ಪೊರೆ ಉಂಟಾಗುವ ಕ್ರಿಯೆಗೆ, ಉತ್ಪತ್ತಿ ಮಾಡುವ ಕ್ರಿಯೆಗೆ ನಾವೆಂತ ಕರಿತೀವಿ? ಕೋಶ ಪೊರೆಯ ಜೈವಿಕ ಉತ್ಪಾದನೆ ಅಂತ ನಾವು ಕರಿತೀವಿ. ಇನ್ನು ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕಿಣ್ವಗಳಂತೆ ಅಥವಾ ಹಾರ್ಮೋನುಗಳಂತೆ ಕಾರ್ಯನಿರ್ವಹಿಸುತ್ತವೆ ಅಂತ ಹೇಳ್ತಾರೆ. ಕೆಲವೊಂದಿಷ್ಟು ಪ್ರೋಟೀನ್ಗಳು ಹಾರ್ಮೋನುಗಳ ಕೆಲಸ ಮಾಡ್ತವೆ. ಹಾರ್ಮೋನು ಅಂತಂದರೆ ಒಂದು ಜೈವಿಕ ರಾಸಾಯನ ಅಂತ ನಾವು ಕರಿಬೋದು. ಜೈವಿಕ ರಾಸಾಯನ, ಬಯೋಲಾಜಿಕಲ್ ಕೆಮಿಕಲ್ ಅಂತ ನಾವು ಕರಿತೀವಿ. ಇಟ್ ಈಸ್ ಅ ಬಯೋಕೆಮಿಕಲ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ಅದರ್ ಲಿವಿಂಗ್ ಆ್ಯಕ್ಟಿವಿಟೀಸ್. ಅಂದರೆ ನಮ್ಮ ಜೀವಕೋಶದ ಉಳಿದ ಕೆಲಸ ಕಾರ್ಯಗಳಿಗೆ, ನಮ್ಮ ದೇಹದ ಕೆಲಸ ಕಾರ್ಯಗಳಿಗೆ ಬೇಕಾದಂತಹ ಒಂದು ಚೈತನ್ಯವನ್ನು ಒದಗಿಸುವಂತಹ ರಾಸಾಯನಿಕ ಸಂಯುಕ್ತಗಳಿಗೆ ನಾವೇನಂತ ಕರಿತೀವಿ? ಹಾರ್ಮೋನುಗಳು ಅಂತ ಕರಿತೀವಿ. ಇಟ್ಟು ಹೇಳೋಟಿಗೆ ಅದು ಆನ್ಸರ್ ನೆನಪಾಗ್ಬಿಟ್ಟಿದ್ದಲ್ಲ ಕ್ವಶನೇ ನಿಮ್ಗೆ, ಹೌದಿಲ್ಲ? ಏನು ಹೇಳ್ತಾರೆ ಮಾಸ್ತರ್ ಗೊತ್ತಾಗಲ್ಲ ನಡೆ ಕಡೆ ಅಂತಕ್ಕೆ ಅರ್ಥ. ಅಂದರೆ ನಮ್ಮ ದೇಹದ ಚಟುವಟಿಕೆಗಳನ್ನು ಒಂದು ರೀತಿ ನಿಯಂತ್ರಿಸುವ ಅನ್ಬೋದು, ಅಥವಾ ಚೈತನ್ಯವನ್ನು ಒದಗಿಸುವ ಅಂತ ಅನ್ಬೋದು, ಅಥವಾ ಜೀವಕೋಶಗಳ ಒಂದು ಚಟುವಟಿಕೆಗಳಿಗೆ ಸಹಾಯ ಮಾಡ್ತಕ್ಕಂತಹ ಕಿಣ್ವಗಳು, ಪದಾರ್ಥಗಳು, ದ್ರವರೂಪದ ಅಂಶಗಳಿಗೆ ನಾವಂತ ಕರಿತೀವಿ? ಹಾರ್ಮೋನುಗಳು ಅಂತ ನಾವು ಕರಿತೀವಿ. ಈ ಹಾರ್ಮೋನುಗಳು ನಮಗೆ ಬೆಳವಣಿಗೆಗಳು ಉಪಯೋಗ ಆಗ್ತವ. ನಮ್ಮ ಏನಪ್ಪ ಅಂತಂದ್ರೆ ಮುಖದ ಮೇಲೆ ಮೀಸಿ ದಾಡಿ ಬರೋದಕ್ಕೆ ಉಪಯೋಗ ಆಗ್ತವ. ಹುಡುಗರಿದ್ರೇನಪ್ಪ ಜಡೆಗಳು ಉದ್ದಾಗಿ ಬರ್ತಾವ. ಇವೆಲ್ಲ ಹಾರ್ಮೋನುಗಳ ಉತ್ಪತ್ತಿ ಆಗೋದರಿಂದನೇ ಆಗ್ತವೆ. ಸರಿನಾ? 108 ನಮೂನೆ ಹಾರ್ಮೋನುಗಳು ಇರ್ತವೆ. ಒಂದೇ ರೀತಿ ಹಾರ್ಮೋನುಗಳು ಇರೋಂಗಿಲ್ಲ. ಬಾಯಿಯೊಳಗೆ ಕೂಡ ಏನಪ್ಪ ಅಂದರೆ ಕೆಲವೊಂದಿಷ್ಟು ಕಿಣ್ವಗಳು ಉತ್ಪತ್ತಿ ಆಗ್ತವೆ, ಲಾಲಾರಸ ಅಂತ ನಾವು ಕರಿತೀವಿ. ಆಮೇಲೆಪ್ಪ ಅಂದ್ರೆ ಜಠರದೊಳಗಡೆ ಕಿಣ್ವಗಳು ಉತ್ಪತ್ತಿ ಆಗ್ತವೆ, ಜಠರದ ಆಮ್ಲಗಳು ಉತ್ಪತ್ತಿ ಆಗ್ತವೆ. ಆಮೇಲೆಪ್ಪ ಅಂತಂದ್ರೆ ಲೋಳೆ ಉತ್ಪತ್ತಿ ಆಗ್ತದೆ, ಪೆಪ್ಸಿನ್ ಉತ್ಪತ್ತಿ ಆಗ್ತದೆ. ಅದೇ ರೀತಿ ಸಣ್ಣ ಕರಣಿಯಲ್ಲಿ ಕೂಡ ಅಲ್ಲೊಂದಿಷ್ಟು ಆಮ್ಲಗಳು ಉತ್ಪತ್ತಿ ಆಗ್ತವೆ, ಕಿಣ್ವಗಳು ಉತ್ಪತ್ತಿ ಆಗ್ತವೆ. ಇವುಗಳ ಕೆಲಸ ಏನು? ಆಹಾರವನ್ನು ವಿಘಟನೆ ಮಾಡಿ ಅದರೊಳಗಿರ್ತಕ್ಕಂಥ ಬೇಕಾದಂಥ ವಸ್ತುವನ್ನು ತೆಗೆದುಕೊಂಡ್ಬಿಡೋದು. ಹಿಂಗೆ ಕಿಣ್ವಗಳು ಏನು ಮಾಡ್ತವೆ ಅಂತಂದ್ರೆ ನಮ್ಮ ಜೈವಿಕ ಚಟುವಟಿಕೆಗಳನ್ನು ನಿಯಂತ್ರಿಸ್ತವೆ, ಹೆಚ್ಚಿಗೆ ಮಾಡ್ತವೆ ಅಂತ ನಾವು ಹೇಳ್ತೀವಿ. ಅದಕ್ಕೆ ನಾವೆಂತ ಕರಿತೀವಿ? ಕಿಣ್ವಗಳು ಅಂತೀವಿ ಅಥವಾ ಹಾರ್ಮೋನುಗಳು ಅಂತ ಕರಿತೀವಿ. ಇದು ಅದರಿಂದ ಆಗಿರ್ತವೆ? ಇವು ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಆಗಿರ್ತವೆ. ವಿವಿಧ ಜೀವಕೋಶಗಳಲ್ಲಿ ಕಿಣ್ವ ಅಂತಂದರೆ ದ್ರವರೂಪದ ವಸ್ತು.
ಅರ್ಥ ಆಗ್ತದ? ಮುಂದೆ ಲಿಪಿಡ್ಗಳು ಕಿಣ್ವಗಳಂತೆ ಮತ್ತು ಹಾರ್ಮೋನುಗಳಂತೆ ಕೆಲಸ ಮಾಡ್ತವೆ. ಕಿಣ್ವ ಅಂತಂದರೆ ನಮ್ಮ ಬಾಯೊಳಗೆ ಲಾಲಾರಸ ಜೊಲ್ಲು ಬಿಡ್ತದಲ್ಲ, ಆ ಜೊಲ್ಲಿಗೆ ಕಿಣ್ವ ಅಂತ ನಾವು ಕರಿತೀವಿ. ತಿಳಿತು? ಅದೇ ರೀತಿ ನಮ್ಮ ದೇಹದೊಳಗಡೆ ಏನಪ್ಪ ಅಂತಂದ್ರೆ ಅಲ್ಲಿ ಕೂಡ ಲೋಳೆ ಉತ್ಪತ್ತಿ ಆಗ್ತದೆ, ಅದು ಕೂಡ ಒಂದು ಕಿಣ್ವ ಅಂತ ನಾವು ಕರಿತೀವಿ. HCl ಆಮ್ಲ ಉತ್ಪತ್ತಿ ಆಗ್ತದೆ, ಅದು ಕೂಡ ಒಂದು ಕಿಣ್ವ ಅಂತ ಕರಿತೀವಿ. ಪೆಪ್ಸಿನ್ ಉತ್ಪತ್ತಿ ಆಗ್ತದೆ, ಅದು ಕೂಡ ಒಂದು ಕಿಣ್ವ ಅಂತ ಕರಿತೀವಿ. ಏನಿದು ನೀರಿನ ಆಕಾರದಾಗ ಇರ್ತದೆ, ದ್ರವ ರೂಪದಿರ್ತದೆ. ಬಾಳೆಗೆ ಲಾಲಾರಸ ನೋಡಿ ಇಲ್ಲ? ಓಕೆ, ಜಲ್ ನೋಡಿ ಇಲ್ಲ? ಮತ್ತು ಅದೆಲ್ಲ ಏನವು ಕಿಣ್ವಗಳು. ಹಾರ್ಮೋನುಗಳು ಅಂತಂದರೆ ಕಿಣ್ವಗಳ ಥರ ಇರೋಂಗಿಲ್ಲ, ಅವು ನಿರ್ದಿಷ್ಟವಾದಂತಹ ಅಂಗಗಳ ಮೇಲೆ ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ. ಹೇಳ್ತೀನಿ ನಿಮ್ಗೆ, 10ನೇ ತರಗತಿಯೊಳಗೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಒಂದು ಪಾಠ ಇದೆ, ಅದರಲ್ಲಿ ಹೇಳ್ತೀನಂತೆ. ಇಲ್ಲರಿ ಸರ್ ನನಗೆ ಹೀಗೆ ಹೇಳ್ರಿ ಅಂತಂದರೆ ಪ್ಲೇಲಿಸ್ಟ್ ಒಳಗೆ ಹೋಗ್ರಿ, ಅದರೊಳಗಡೆ ಏನಪ್ಪ ಅಂತಂದ್ರೆ ನಿಯಂತ್ರಣ ಮತ್ತು ಸಹಭಾಗಿತ್ವ 10ನೇ ತರಗತಿಯ ಪಾಠ ಅಂತದ, ಎಲ್ಲ ಪಾಠ ಕೂತು ನೋಡ್ಬಿಡ್ರಿ, ಮುಗಿದೋಯ್ತು, ನಿನಗೆಲ್ಲ ಗೊತ್ತಾಗ್ಬಿಡ್ತದೆ ಅಡ್ವಾನ್ಸ್ ಆಗಿ. ಟ್ಯೂಷನ್ ಫೀಸು ಕೊಡಬಾರ್ದು. ಓಕೆ, ಮುಂದೆ ಹೀಗೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಒಂದು ಮುಖ್ಯ ಕಾರ್ಯವೆಂದರೆ ಕೋಶ ದ್ರವ್ಯದ ವಿವಿಧ ಭಾಗಗಳ ನಡುವೆ ಅಥವಾ ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ನ ನಡುವೆ ವಸ್ತುಗಳ ವಿನಿಮಯ ಮಾಡಲು ಸಂಪರ್ಕ ಒದಗಿಸುತ್ತದೆ ಅಂತ ನಾವು ಹೇಳ್ತೀವಿ. ಮುಖ್ಯವಾಗಿ ಪ್ರೋಟೀನ್ಗಳಿರ್ಬೋದು, ಸಾಗಾಣಿಕೆ ಸಂಪರ್ಕ ಮಾಡ್ತದೆ ಅಂತ ನಾವು ಹೇಳ್ತಾರೆ. ಮುಂದೆ ಅಂತಂದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಇನ್ನೊಂದು ಕಾರ್ಯ ಏನಂತಂದರೆ ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ನೀಡ್ತದಂತ. ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟು ಅಂತಂದ್ರೆ ಚೌಕ ನಿಮ್ಗೆ ಗೊತ್ತೈತಿ. ಆಧಾರ ಅಂತಂದ್ರೆ ಒಂದು ಸಪೋರ್ಟ್. ಓಕೆ, ಸಪೋರ್ಟ್ ನೀಡ್ತದೆ, ಆಧಾರ ಚೌಕಟ್ಟನ್ನು ನೀಡ್ತದೆ, ಆಧಾರವನ್ನು ಒದಗಿಸ್ತದೆ. ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಮುಂದೆ ನಿರ್ವಹಿಸುವ ಮೂಲಕ ಕೋಶದಲ್ಲಿ ನಡೆಯುವ ಕೆಲವು ಜೀವರಾಸಾಯನಿಕ ಕ್ರಿಯೆಗಳಿಗೆ ಮೇಲ್ಮೈಯನ್ನು ಒದಗಿಸುತ್ತದೆ. ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಅಂದರೆ ಇವೆಲ್ಲ ಕೆಲಸಗಳು, ಜೀವಕ್ರಿಯೆಗಳು ನಡೆಯೋದಕ್ಕೆ, ರಾಸಾಯನಿಕ ಕ್ರಿಯೆಗಳು ನಡೆಯೋದಕ್ಕೆ ಒಂದು ಜಾಗ ಬೇಕಲ್ರಿ? ಹೌದೇನಿಲ್ಲ? ನೀನು ಕುಂದಿರ್ಬೇಕು ಮನೆಯೊಳಗೆ, ಒಂದು ಜಾಗ ಬೇಕಿಲ್ಲ, ಆ ಜಾಗ ಕೊಡ್ತದೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ನೀನು ಓದಬೇಕು ಅಂತಂದ್ರೆ ಟಿ ವಿ ಮುಂದೆ ಕೂತು ಓದ್ತೀಯನ? ಅದು ಸ್ಟಡಿ ಮಾಡ್ಬೇಕು, ಅದೊಂದು ರೂಮ್ ಸಪ್ರೇಟ್ ಇರ್ತದಿಲ್ಲ, ಆ ಸಪ್ರೇಟ್ ರೂಮಿಗೆ ನಾವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ತಿಳ್ಕೊಂಬಿಡು. ತಿಳಿತಾ? ಆ ರೂಮ್ ಒಳಗೆ ಏನು ಮಾಡ್ತೀವಿ? ಬರೀ ನಾವು ಓದ್ತೀವಿ. ಅಡುಗೆ ಮಾಡ್ಬೇಕಂದ್ರೆ ಹಾಲೇ ಕೂತು ಅಡುಗೆ ಮಾಡ್ತಾರನು? ಇಲ್ಲ, ಅದಕ್ಕೊಂದು ಏನದ ಅಡುಗೆ ಮನೆ ಅಂತದ, ಕಿಚನ್ ಅಂತ ಕರಿತೀವಲ್ಲ, ಅದರೊಳಗಡೆ ಏನಾಗ್ತದಪ್ಪ? ಅಡುಗೆ ಮಾಡ್ತೀವಿ. ಆ ಭಾಗ ಏನಾಗ್ತದೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ನಾವು ಹೇಳ್ಬೋದು. ಯಾಕದು ನಿರ್ದಿಷ್ಟವಾಗಿ ಆ ಜಾಗ ಕೊಡಾಗ್ತೈತೆ. ಅದು ನಿರ್ದಿಷ್ಟವಾಗಿ ಅಡುಗೆ ಮಾಡ್ಬೇಕು ನೀನು ಅಂತ ಹೇಳಿಕೆ ಜಾಗ ಕೊಡಾಗ್ತದೆ. ಅಂದರೆ ನಿರ್ದಿಷ್ಟವಾದಂಥ ಕೆಲಸಗಳು ನಡೆಯೋದಕ್ಕೆ ಮೇಲ್ಮೈಯನ್ನು ಒದಗಿಸ್ತದೆ, ಕೆಲಸ ಮಾಡೋದಕ್ಕೆ ಜಾಗ ಕೊಡ್ತದೆ. ಯಾವುದದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಮುಂದೆ ಕ್ರಿಯೆಗಳಿಗೆ ಮೇಲ್ಮೈಯನ್ನು ಒದಗಿಸುವುದು. ಕಶೇರುಕ ಪ್ರಾಣಿಗಳ ಯಕೃತ್ತಿನ ಜೀವಕೋಶಗಳಲ್ಲಿ ಕಂಡುಬರುವ ನಯವಾದ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಅನೇಕ ವಿಷವಸ್ತುಗಳು ಮತ್ತು ಔಷಧಗಳ ನಂಜನ್ನು ನಿವಾರಿಸಿ ದುರ್ಬಲಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಅಂತ ನಾವು ಹೇಳ್ತೀವಿ. ಕಶೇರುಕ ಅಂದರೆ ನಾವು ಬೆನ್ನುಮೂಳೆ ಇರ್ತಕ್ಕಂಥದ್ದು. ಹೌದಾ? ನಾವೇನಾದರೂ ವಿಷ ಸೇವನೆ ಮಾಡಿದ್ವಿ, ವಿಷ ಆಹಾರ ಸೇವನೆ ಆಯಿತು ಅಂತಿಕೋ, ಗೊತ್ತಿಲ್ಲದೇನೋ ಅವಾಗೇನು ಮಾಡ್ತಂತಂದ್ರೆ ಆ ವಿಷವನ್ನು ನಿಯಂತ್ರಿಸುವಂತಹ ಕಾರ್ಯ ಅಥವಾ ಅದರ ಪ್ರಭಾವವನ್ನು ಕಡಿಮೆ ಮಾಡುವಂತಹ ಕಾರ್ಯ ಯಾವುದು ಮಾಡ್ತದೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮಾಡ್ತದೆ ಅಂತ ನಾವು ಹೇಳ್ತೀವಿ. ಗಾಲ್ಗಿ ಸಂಕೀರ್ಣದ ಬಗ್ಗೆ ಮೊದಲ ಬಾರಿಗೆ ವಿವರಣೆ ನೀಡಿದ ವಿಜ್ಞಾನಿ ಕ್ಯಾಮಿಲೋ ಗಾಲ್ಗಿ. ಗಾಲ್ಗಿ ಸಂಕೀರ್ಣವು ಪೊರೆಯಿಂದ ಆವೃತವಾದ ಚೀಲಗಳಂತೆ ಇದ್ದು ಸರಿಸುಮಾರು ಸಮಾಂತರವಾಗಿ ಸಮಾಂತರವಾಗಿ ಬವಣೆಯಂತೆ. ಬವಣೆ ಅಂದ್ರೆ ಗೊತ್ತಾ? ಬಣವೆಲ್ಲದು ಬಣವೆ ಅಂತೆ. ಬಣವೆ ನೋಡಿರಿ, ಬಣವೆ ಗೊತ್ತಾ ನಿಮಗೆ? ಗೊತ್ತಿಲ್ಲ ಕಂದ, ಈಗ ಗೊತ್ತಾಗ್ತದೆ ನೋಡು ಬಣವೆ ಅಂತಂದ್ರೆ. ಬಣವೆ ಅಂತಂದರೆ ಈ ಒಂದು ರೈತರು ತೊಗರಿ ಅಲ್ಲ, ಜೋಳ ಬೆಳೆದಾಗ ಜೋಳದ ದಂಟುಗಳು ಇರ್ತದೆ, ಗೊತ್ತಾ? ಅಂದ್ರೆ ಗೊತ್ತದೆ ನಿಮಗೆ ಜೋಳದ ದಂಟು ಅಂದರೆ ಗೊತ್ತದಿಲ್ಲ? ಓಕೆ, ಆ ಜೋಳದ ದಂಟುಗಳು ಪ್ರಾಣಿಗಳಿಗೆ ಆಹಾರ, ಅದು ಗೊತ್ತದ? ಓಕೆ, ಅದನ್ನು ಗೊತ್ತದ. ವೆರಿ ಗುಡ್. ಆ ಆಹಾರವನ್ನು ನಾವೇನು ಮಾಡಬೇಕೀಗ? ಸಂಗ್ರಹಿಸಿ ಇಡಬೇಕು. ಹೌದೇನಿಲ್ಲ? ಆ ಸಂಗ್ರಹಿಸಿ ಇಡಬೇಕು ಅಂತಂದರೆ ಅವಾಗ ಆ ದಂಟುಗಳನ್ನು ಹೊಲದೊಳಗಡೆ ಹಿಂಗೆ ನೆಲದ ಮೇಲೆ ಹಿಂಗೆ ಹಾಸ್ತಿದ್ರು, ಈ ಥರ ಹಾಸ್ತಿದ್ರು, ಈ ಕಡೆ ಸೈಡ್ ಹಾಕ್ತಿದ್ರು, ಹಿಂಗೆ ಹಾಕ್ತಿದ್ರು, ಹಾಕ್ಕೊಂತ ಹಿಂಗೆ ಈ ಥರ ಏನಪ್ಪ ಅಂತಂದರೆ ಒಂದು ರೀತಿ ರೌಂಡ್ ವೃತ್ತಾಕಾರದಲ್ಲಿ, ಅರ್ಧ ವೃತ್ತಗಳ ಆಕಾರದಲ್ಲಿ ಮಾಡಿ ಮೇಲ್ಗಡೆ ಮಣ್ಣನ್ನು ಹಾಕ್ಬಿಡ್ತಿದ್ರು. ಕಂಪ್ಲೀಟ್ ಮಣ್ಣು ಯಾಕೆ ಹಾಕ್ತಿದ್ರು ಅಂತಂದರೆ ಮಳೆ ಗಾಳಿಗೆ ಅದು ಏನಾಗಬಾರ್ದು, ತೊಂದರೆ ಆಗಬಾರ್ದು ಆಹಾರಕ್ಕೆ ಅಂತೇಳಿ. ಒಂದು ಸ್ವಲ್ಪ ಭಾಗ, ಎಷ್ಟು ಭಾಗ ಅಂತಂದ್ರೆ ಆ ಆಹಾರವನ್ನು ತೆಗೆದುಕೊಳ್ಳೋಕೆ ಇಡ್ತಿದ್ರು. ಇದಕ್ಕೆ ನಾವೇನು ಕರಿತೀವಿ? ಬಣವೆಗಳು ಅಂತ ಕರಿತೀವಿ. ಆ ಬಣವೆ ಆಕಾರದಾಗ ಏನದ?
ಗಾಲ್ಗಿ ಸಂಕೀರ್ಣ ಅದ. ಯಾವ ಥರ ಅದ? ಈ ಥರ ಅದ ಏನಿಲ್ಲ. ಹೆಂಗೆ ಕಾಣ್ತದೆ ನಿನ್ಗೆ? ಬಣವೆ ರೂಪದಾಗ ಕಾಣ್ತದ. ಸಿದ್ದೇಶ್ವರ ಸ್ವಾಮೀಜಿಗಳು ಹಿಂಗೆ ಮಾತಾಡ್ತಾರೆ, ಅರ್ಥಾಯ್ತಾ? ಓಕೆ. ಬಣವೆಯಂತೆ ಜೋಡಿಸಲ್ಪಟ್ಟಿವೆ. ಇವುಗಳನ್ನು ನಾವೇನಂತ ಕರಿತೀವಿ? ಸಿಸ್ಟರ್ನೆಗಳು ಅಂತ ಕರಿತೀವಿ. ಸಿಸ್ಟರ್ನ್ಗಳು ಅಂತ ನಾವು ಕರಿತೀವಿ. ಸಿಸ್ಟರ್ನೆಗಳು ಎಂದು ಕರೆಯುತ್ತೇವೆ. ಗಾಲ್ಗಿ ಸಂಕೀರ್ಣದ ಪೊರೆಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆಗಳೊಂದಿಗೆ ಸಂಪರ್ಕ ಹೊಂದಿದ್ದು ಸಂಕೀರ್ಣ ಕೋಶ ಪೊರೆ ವ್ಯವಸ್ಥೆಯ ಇನ್ನೊಂದು ಭಾಗವನ್ನು ನಿರ್ಮಿಸುತ್ತವೆ ಅಂತ. ಕೋಶ ಪೊರೆ ಅದಲ್ಲ, ಆ ಕೋಶ ಪೊರೆಯ ಇನ್ನೊಂದು ಭಾಗವನ್ನು ನಿರ್ಮಿಸ್ತವಂತ. ಸಂಕೀರ್ಣ ಕೋಶ ಪೊರೆಯ ಇನ್ನೊಂದು ಭಾಗವನ್ನು ನಿರ್ಮಿಸುವುದಕ್ಕೆ ಸಹಾಯ ಮಾಡ್ತವೆ. ಯಾವುವು? ಗಾಲ್ಗಿ ಸಂಕೀರ್ಣಗಳು. ಇವು ಯಾವುದೊಂದಿಗೆ ಅಟ್ಯಾಚ್ ಇದ್ದಾವೆ, ಅಂಟುಕೊಂಡಿದ್ದಾವೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಜೊತೆಗೆ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ, ನೋಡ್ತಾ ಇರ್ಬೇಕು. ಹಾಗೆ ದೇವ್ರ ಕಣ್ಣು ಕೊಟ್ಟಿರ್ತಾನೆ ನಿಮಗೆ, ಸರಿನಾ? ಓಕೆ. ಸಂಪರ್ಕ ಹೊಂದಿದ್ದು ಯಾವ ಜೊತೆಗೆ? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಪೊರೆಗಳೊಂದಿಗೆ ಸಂಪರ್ಕ ಹೊಂದಿದ್ದು ಸಂಕೀರ್ಣ ಕೋಶ ಪೊರೆ ವ್ಯವಸ್ಥೆಯ ಇನ್ನೊಂದು ಭಾಗವನ್ನು ನಿರ್ಮಿಸುತ್ತವೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ವಸ್ತುಗಳನ್ನು ಪ್ಯಾಕ್ ಮಾಡಿ ಕೋಶದ ಒಳಭಾಗ ಮತ್ತು ಕೋಶದ ಹೊರಭಾಗಗಳಿಗೆ ಕಲಿಸ್ತಾವಂತ. ಯಾವ ಹೇಳಿದ್ನಲ್ಲಿ ನಿಮಗೆ ಇಲ್ಲಿ ಪ್ರೋಟೀನ್ ಆದಿದಂತ ಹೇಗೆ? ಓಕೆ. ಗುರಿ ಅಂಗಗಳಿಗೆ ಗಾಲ್ಗಿ ಸಂಕೀರ್ಣದ ಮೂಲಕ ರವಾನೆಯಾಗುತ್ತದೆ. ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವಿಕೆ ಗಾಲ್ಗಿ ಸಂಕೀರ್ಣದ ಪ್ರಮುಖವಾದಂಥ ಕೆಲಸ ಇದೆ. ಅಲ್ಲಿ ಪ್ರೋಟೀನ್ ಉತ್ಪತ್ತಿ ಐತೆ, ಪ್ಯಾಕ್ ಮಾಡೋದೈತಿ, ತಗೋ ಪ್ರೋಟೀನ್. ಲಿಪಿಡ್ ಬೇಕಾ? ತಗೋ ಲಿಪಿಡ್. ಹಿಂಗೆ ಮಾಡ್ತದಂತೆ. ಯಾವುದು? ಹಿಂಗೆ ಮಾಡಂಗಿಲ್ಲ, ನಿನಗೆ ಹೇಳಕ್ಕೆ ನೀವು ತುರಿಸಿತ್ತು ನನಗೆ ಹಿಂಗೆ ಅದಕ್ಕೆ ಹಿಂಗೆ ಮಾಡಿದ್ದೆ, ತಿಳಿತು? ಓಕೆ, ಹಿಂಗೆ ಮಾಡ್ತದಂತ. ಓಕೆ. ಮುಂದೆ ಕೆಲವು ಸಂದರ್ಭಗಳಲ್ಲಿ ಸರಳ ಸಕ್ಕರೆಯ ಅಣುಗಳಿಂದ ಸಂಕೀರ್ಣ ಸಕ್ಕರೆಯ ಅಣುಗಳು ಗಾಲ್ಗಿ ಸಂಕೀರ್ಣದಲ್ಲಿ ಉಂಟಾಗಬಹುದು. ಗಾಲ್ಗಿ ಸಂಕೀರ್ಣವು ಲೈಸೋಸೋಮ್ಗಳ ನಿರ್ಮಾಣದಲ್ಲೂ ಏನು ಮಾಡ್ತವೆ ಅಂತಂದ್ರೆ ಭಾಗವಹಿಸುತ್ತವೆ. ಲೈಸೋಸೋಮ್ಗಳನ್ನು ನಿರ್ಮಿಸುವಂತಹ ಕಾರ್ಯ ಇದೆಯಲ್ಲ, ಅದಕ್ಕೆ ಸಹಾಯ ಮಾಡ್ತಾವಂತ. ಯಾವುವು? ಗಾಲ್ಗಿ ಸಂಕೀರ್ಣಗಳು. ಕೆಮಿಲೋ ಗಾಲ್ಗಿ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಬಗ್ಗೆ ಒಂದು ದೊಡ್ಡ ಕಥೆ ಇದೆ, ಅದನ್ನು ಕೂತ್ಕೊಂಡು ಓದ್ಕೊಳ್ರಿ ನೀವು, ಸರಿನಾ? ಓಕೆ. ಲೈಸೋಸೋಮ್ಗಳು ಮುಂದೆ ಬರೋದು ಯಾವುದು? ಲೈಸೋಸೋಮ್ಗಳು. ಏನು ಇವು ಲೈಸೋಸೋಮ್ಗಳು ಅಂತಂದರೆ, ಲೈಸೋಸೋಮ್ಗಳು ಜೀವಕೋಶದ ತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂಥ ಘಟಕಗಳು. ಉದಾಹರಣೆಯಾಗಿ ಬೆಳಗ್ಗೆ ಬರ್ತಾರಲ್ಲ, ಗಾಡಿವಾಲ ಯಗರಸೆ ಕಚರಾ ನಿಕಾಲ್ ಅಂತ ಹೇಳಿ ಬರೋಂಗಿಲ್ಲ. ಸ್ವಚ್ಛ ಭಾರತ್ ಕಾ ಇರಾದ ಕರ್ಲಿಯ ಹಮ್ನೆ ಅಂತ ಬರೋಂಗಿಲ್ಲಲ್ಪ, ಬರೋಂಗಿಲ್ಲ. ಬರ್ತಾರೆ. ಹಸಿ ಕಸವನ್ನು ವಿಂಗಡಣೆ ಮಾಡಿ ಒಣ ಕಸವನ್ನು ಬೇರೆ ಹಾಕಿ ಅದನ್ನು ತೆಗೆದುಕೊಂಡು ನಮ್ಮ ಡಬ್ಬದಲ್ಲಿ ಹಾಕಿ ಅಂತ ಅನ್ನಂಗಿಲ್ಲ, ಅಂತಾನೇನಿಲ್ಲ. ಓಕೆ. ಅವರೆಲ್ಲ ಏನಪ್ಪ? ಕಸ ವಿಲೇವಾರಿ ಮಾಡ್ತಕ್ಕಂಥವ್ರು. ಅವ್ರಿಗೆ ನಾವೇನಂತ ಕರಿತೀವಿ ಅಂತಂದರೆ ಸ್ವಚ್ಛತಾ ಕರ್ಮಿಗಳು ಅಂತ ಕರಿತೀವಿ. ಸ್ವಚ್ಛತೆ ಮಾಡ್ತಕ್ಕಂಥ ಒಬ್ಬ ಯೋಧರು ಅವರು ಕೂಡ, ಹೌದೇನಿಲ್ಲ? ದೇಹದ ಒಳಗಡೆ ಸ್ವಚ್ಛತೆ ಇದ್ದಂಗೆ ದೇಹದ ಹೊರಗಡೆ ಸ್ವಚ್ಛತೆ ಇದ್ದಂಗೆ ದೇಹದ ಒಳಗಡೆನೂ ಸ್ವಚ್ಛತೆ ಇರಬೇಕಿಲ್ಲ. ಹಾಗೆ ದೇಶದ ಹೊರಗಡೆ ಸುರಕ್ಷತೆ ಇದ್ದರೆ ದೇಶದ ಒಳಗಡೆನೂ ಕೂಡ ಸುರಕ್ಷತೆ ಇರಬೇಕು. ಸುರಕ್ಷತೆ ಯಾವಾಗಿರ್ತದ? ಸ್ವಚ್ಛತೆ ಇದ್ದಾಗೆ. ಸ್ವಚ್ಛತೆಯಿಂದಲೇ ಸುರಕ್ಷತೆ. ಅರ್ಥಾಯ್ತಾ? ಸ್ವಚ್ಛತೆ ಸುರಕ್ಷತೆ ಎರಡೂ ಒಂದಕ್ಕೊಂದು ಬಹಳ ಸಂಬಂಧವನ್ನು ಹೊಂದಿದ್ದಾವೆ. ಸ್ವಚ್ಛತೆ ಹೆಚ್ಚಿಗೆ ಆದರೆ ಸುರಕ್ಷತೆ ಹೆಚ್ಚಿಗೆ, ಸ್ವಚ್ಛತೆ ಕಡಿಮೆ ಆದರೆ ಸುರಕ್ಷತೆ ಕಡಿಮೆ ಆಗ್ತದೆ. ನಮಗೆ 108 ರೋಗ ರುಜಿನಗಳು ಬರ್ತವೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಜೀವಕೋಶದ ಒಳಗೂ ಕೂಡ ಏನಾಗ್ತದೆ? ತ್ಯಾಜ್ಯ ಉತ್ಪತ್ತಿ ಆಗ್ತದ. ಆ ತ್ಯಾಜ್ಯವನ್ನು ವಿಲೇವಾರಿ ಮಾಡಬೇಕೀಗ. ವಿಲೇವಾರಿ ಅಂತ ತಗೊಂಡು ಹೋಗ್ಬೇಕು. ಯಾರು ಮಾಡ್ತಾರದು ಕೆಲಸ? ನಿಮಗೆ ಬರ್ತಾನೆ? ಲೈಸೋಸೋಮ್ಗಳು. ಅದು ರೈಬೋ, ಇದು ಲೈಸೋ ಇದಲ್ಲ, ಮತ್ತು ರೈಬೋ ಹಿಂಗೆ. ಓಕೆ. ಮಾಡುವ ಒಂದು ವಿಧದ ವ್ಯವಸ್ಥೆಯನ್ನು ಹೊಂದಿದೆ. ಲೈಸೋಸೋಮ್ಗಳು ಜೀವಕೋಶದಲ್ಲಿರಬಹುದಾದ ಪರಕೀಯ ವಸ್ತುವನ್ನು ಮತ್ತು ಸವೆದ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛಗೊಳಿಸುತ್ತದೆ. ಉದಾಹರಣೆಗೆ ಒಂದು ಮೈಟೋಕಾಂಡ್ರಿಯಾ ಇದೆ, ಕೆಲಸ ಮಾಡಿ ಸ್ವರಿ ಸತ್ಬಿಟ್ಟದ, ಅದು ಅಲ್ಲೇ ತೇಲಾಡಕತ್ತೈತಿ ಹೆಣ, ಅದನ್ನು ತೊಗೊಂಡು ಹೋಗ್ತಾರೆ. ಯಾರು? ಲೈಸೋಸೋಮ್ಗಳು ತೊಗೊಂಡು ಹೋಗ್ತಾರೆ. ಆಮೇಲೆ ಯಾವುದೊಂದು ಬ್ಯಾಕ್ಟೀರಿಯಾ ಬಂದೈತಿ, ಅದು ಗುದ್ದಿ ಸಾಯ ಹೊಡೆದಾರೆ ಎಲ್ಲರೂ, ಅದು ಅಲ್ಲೇ ಅಡ್ಡಾಡಕತ್ತದ ಬ್ಯಾಕ್ಟೀರಿಯಾ. ಅದಕ್ಕೇನು ಮಾಡಬೇಕು? ತೊಗೊಂಡು ಹೋಗಿ ಹೊರಗೆ ಹಾಕಬೇಕು. ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿ ಆಗಿದೆ, ಅದನ್ನು ತೊಗೊಂಡೋಗಿ ಹೊರಗೆ ಹಾಕಬೇಕು. ಇವೆಲ್ಲ ಕೆಲಸ ಯಾವುದು ಮಾಡ್ತಾರಪ್ಪ? ಲೈಸೋಸೋಮ್ಗಳು ಸ್ವಚ್ಛಗೊಳಿಸುತ್ತವೆ. ಬ್ಯಾಕ್ಟೀರಿಯಾ, ಆಹಾರ ಕಣಗಳಂತಹ
ಪರಕೀಯ ವಸ್ತುಗಳು ಹಾಗೂ ವಯಸ್ಸಾದ ಕಣದಂಗಗಳ ಅಂತ್ಯವು ಲೈಸೋಸೋಮ್ನಲ್ಲಿ ಆಗುತ್ತದೆ. ಲೈಸೋಸೋಮ್ ಅಂದರೆ ಒಬ್ಬ ಯಮಧರ್ಮರಾಯ ಇದ್ದಂಗೆ. ಲೈಸೋಸೋಮ್ ಅಂದ್ರೆ ಏನಪ್ಪ? ಯಮಧರ್ಮ. ಯಮ ಅನ್ನಂಗಿಲ್ಲ, ಹಂಗೆ ಸಾಯಿ ಹೊಡಿತಾರಲ್ಲ, ಓಕೆ, ಹಂಗಿದ್ದಂಗೆ ಇದು. ನೆಕ್ಸ್ಟ್ ಆಗುತ್ತದೆ. ಅಲ್ಲಿ ಅವುಗಳನ್ನು ಲೈಸೋಸೋಮ್ ಸಣ್ಣ ಸಣ್ಣ ಕಣಗಳಾಗಿ ವಿಭಜಿಸುತ್ತದೆ. ಸಣ್ಣ ಕಟ 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 ಕಡಿತದೆ ಅಂತ ಹಂಗೆ. ಲೈಸೋಸೋಮ್ಗಳು ಈ ಕಾರ್ಯವನ್ನು ನಿರ್ವಹಿಸಬಲ್ಲವು, ಏಕೆಂದರೆ ಅದರೊಳಗಡೆ ಏನಂತಂದರೆ ಅವುಗಳಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದಾವಂತ. ಯಾವ ಕಿಣ್ವಗಳು ಹೇಳಿದೆ ನಾನು? ಇದು ಯಮ ಇದ್ದಂಗೆ ಅಂತ ಹೇಳಿದೆ, ಕಟ 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 ಕಡಿತದೆ ಅಂತ ಹೇಳಿದೆ, ಹೌದಿಲ್ಲ? ಕಡಿಬೇಕಾದ್ರೊಳಗೆ ಏನಿರಬೇಕು? ಲೈಸೋಸೋಮ್ಗಳಲ್ಲಿ ಪ್ರಬಲ ಕಿಣ್ವ ಇದೆ, ಆ್ಯಸಿಡ್ ಅದ ಅದರೊಳಗೆ, ಪ್ರಬಲವಾದಂಥ ಜೀರ್ಣಿಸುವಂಥ ಕಿಣ್ವ ಇದೆ. ಅದರೊಳಗಡೆ ಯಾರೇ ಬಂದರೂ ಹಂಗೆ ಹಿಡ್ಕೊಂಡು ಹಂಗೆ ಕಟ ಕಟ ಕಡಿದು ಅದನ್ನು ಜೀರ್ಣ ಮಾಡಿ ಒಗೆದ್ಬಿಡ್ತದೆ. ಹಂಗೆ ತಿಳಿತಾ? ಜೀರ್ಣ ಮಾಡಿ ಒಗೆದ್ಬಿಡ್ತದೆ. ಒಂದು ಉದಾಹರಣೆಗೆ ಆ್ಯಸಿಡ್ ತೊಗೊಂಡು ಅಂತ ತಿಳ್ಕೊ, ಒಂದು ಆಮ್ಲ, ಪ್ರಬಲ ಆಮ್ಲ ತೊಗೊಂಡು ತಿಳ್ಕೊ. ಪ್ರಬಲ ಆಮ್ಲದಲ್ಲಿ ನಾನು ಹಿಂಗೆ ಕೈಯನ್ನು ಅದ್ದು ಬಿಡ್ತೀನಿ, ಒಂದು 2-3 ಸೆಕೆಂಡ್ಗಳ ಕಾಲ ಹಿಂಗೆ ಅದ್ದು ಹಿಂಗೆ ತೆಗೆದು ಅಂತ ತಿಳ್ಕೊ. ಇಲ್ಲಿ ತನಕ ನನ್ನ ಕೈ ಇರ್ತದೆ, ಮುಂದುಗಡೆ ಸ್ಕೆಲಿಟನ್ ಕಾಣ್ತದೆ ನಿನಗೆ. ನನ್ನ ಏನಂತಂದ್ರೆ ಮೂಳೆಗಳು ಕಾಣ್ತಾವೆ ಬರೀ. ಅಂದ್ರೆ 2-3 ಸೆಕೆಂಡ್ ಒಳಗೆ ಏನಾಯಿತು, ನನ್ನ ದೇಹದ ಮೇಲ್ಭಾಗ ಎಲ್ಲ ಕರಗಿಬಿಡ್ತು. ಹಂಗೆ ಎದ್ರೊಳಗೆ ಆ್ಯಸಿಡ್ ಒಳಗಡೆ ಕರಗಿಬಿಡ್ತದೆ. ಅಂದ್ರೆ ಆಮ್ಲ ಅಂದ್ರೆ ಅಷ್ಟು ಪ್ರಬಲ ಇರ್ತೈತಿ ಅಂತ ಹೇಳ್ತೀನಿ ನಿನಗೆ. ಪ್ರಬಲ ಆಮ್ಲ ಬಗ್ಗೆ ಹೇಳ್ತಾ ಇದ್ದೀನಿ ನಾನು, ಸರಿಯಾ? ಕೈ ಸುಟ್ಟು ಬಿಡ್ತದೆ ಅಷ್ಟೇ ಇಟ್ಟು ಅಂತಂದ್ರೆ 2-3 ಸೆಕೆಂಡ್ ಕಂಪ್ಲೀಟಾಗಿ ಏನಾಗ್ಬಿಡ್ತಂದ್ರೆ ಆಯ್ತಲ್ಲ ಸ್ಕೆಲಿಟನ್. ಏನಂತ ಅದಕ್ಕೆ ನೀನು ಅಸ್ಥಿ ಪಂಜರ ಕಾಣ್ತದೆ ನನ್ನ ಕೈ ಹಿಂಗೆ ಮಾಡ್ತೀನಿ ಅವಾಗ ನಿನಗೆ, ಸರಿಯಾ? ಓಕೆ. ಅಂದರೆ ಅವುಗಳಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದ್ದು ಅವು ಎಲ್ಲ ಸಾವಯವ ಪದಾರ್ಥಗಳನ್ನ ಏನು ಮಾಡ್ತದಂತ ವಿಭಜಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ, ಕೋಶೀಯ ಚಯಾಪಚಯ ಕ್ರಿಯೆ ಅಂದ್ರೇನು? ಜೀವಕೋಶದ ಪ್ರತಿಯೊಂದು ಜೀವಕೋಶದ ಭಾಗಗಳು ಕೆಲಸ ಮಾಡ್ತಾವಿಲ್ಲ, ಅವುಗಳಲ್ಲಿ ಯಾವುದಕ್ಕಾದ್ರೂ ತೊಂದರೆ ಆಯಿತು, ಜೀವಕೋಶಕ್ಕೆ ತೊಂದರೆ ಆಯಿತು ಅಂತಂದರೆ ಈ ಒಂದು ಲೈಸೋಸೋಮ್ ಒಡೆದು ಬಿಡ್ತದೆ. ಹಂಗೆ ಒಡೆದು ಸಂಪೂರ್ಣ ಜೀವಕೋಶವನ್ನು ನುಂಗಿ ಅದನ್ನು ಜೀರ್ಣಗೊಳಿಸ್ಬಿಡ್ತದೆ. ಸಂಪೂರ್ಣ ಜೀವಕೋಶವನ್ನೇ ಸಾಯಿಸ್ಬಿಡ್ತದೆ. ತನ್ನನ್ನು ತಾನು ಸಾಯ್ತದ, ಜೀವಕೋಶವನ್ನು ಸಾಯಿಸಿಬಿಡ್ತದೆ. ತಾನು ಸತ್ತು ಜೀವಕೋಶವನ್ನು ಸಾಯಿಸ್ತಂದ್ರೆ ಇದಕ್ಕೆ ನಾವೆಂತ ಕರಿತೀವಿ ಅಂತಂದರೆ ಸುಸೈಡ್ ಬ್ಯಾಗ್ ಅಂತ ಕರಿತೀವಿ. ಆತ್ಮಹತ್ಯಾ ಚೀಲಗಳು ಅಂತ ನಾವು ಕರಿತೀವಿ. ಅರ್ಥ ಆಯ್ತಾ? ಆತ್ಮಹತ್ಯೆ ಚೀಲಗಳು. ಯಾಕೆ ಆತ್ಮಹತ್ಯೆ ಮಾಡ್ಕೋತದೆ ಇದು? ಆ ಜೀವಕೋಶದ ಚಯಾಪಚಯ ಕ್ರಿಯೆಯಲ್ಲಿ ಹೆಚ್ಚು ಕಡಿಮೆ ಏನೋ ಆಗೈತಿ, ಜೀವಕೋಶಕ್ಕೆ ಡ್ಯಾಮೇಜ್ ಆಗಿದೆ. ಅಷ್ಟೇ ಬಿಟ್ಟರೆ ಏನಾಗ್ತದ, ಆ ಜೀವಕೋಶ ಮನಸ್ಸು ಬಂದಂಗೆ ವಿಭಜನೆ ಆಗಿ ಕ್ಯಾನ್ಸರ್ ಆಗುವಂಥ ಸಾಧ್ಯತೆ ಇರ್ತೈತೆ ಅಲ್ಲಿ ನಿನಗೆ. ಹಂಗೆ ಆಗಬಾರ್ದಂತೇಕೆ ಅದೊಂದು ಜೀವಕೋಶನೇ ಸಾಯಿಸ್ಬಿಡ್ತಿ. ಉದಾಹರಣೆಯಾಗಿ ಒಂದು 100 ಬಾಳೆಹಣ್ಣುಗಳಿದ್ದಾವೆ, ಮಧ್ಯಭಾಗದೊಳಗೆ ಒಂದು ಕೆಟ್ಟ ಬಾಳೆಹಣ್ಣು ಐತಿ, ಏನು ಮಾಡ್ತೀವಿ? ಆ ಬಾಳೆಹಣ್ಣು ಕಿತ್ತಿ ಒಗೆದು ಬಿಡ್ತೀವೋ ಏನಿಲ್ಲ, ಏನು ಅಷ್ಟೇ ಇಡ್ತೀವೋ? ಒಗೀತಿ. ಯಾಕೆ ಒಯ್ತೀಯ? ಪಕ್ಕದಲ್ಲಿರ್ತಕ್ಕಂಥ ಉಳಿದಂಥ ಬಾಳೆಹಣ್ಣುಗಳಿಗೆ ಕೂಡ ಅದು ಕೆಡಿಸ್ತೈತಿ ಅಂತ. ಅದೇ ರೀತಿಯಾಗಿ ಜೀವಕೋಶಕ್ಕೆ ಡ್ಯಾಮೇಜ್ ಆಗೈತಿ, ಆ ಡ್ಯಾಮೇಜ್ ಆಗಿದ್ದು ಜೀವಕೋಶ ಏನು ಮಾಡ್ತದೆ, ಅದನ್ನು ಕೂಡ ಡ್ಯಾಮೇಜ್ ಮಾಡ್ತದೆ. ಹಂಗೆ ಮಾಡಬಾರ್ದು ಅಂತಂದ್ರೆ ಅದನ್ನೇ ಸತ್ತು ಬಿಡ್ಬೇಕಲ್ಲ. ಈಗ ಆ ಕೆಲಸ ಯಾರು ಮಾಡ್ತಾರೆ? ಲೈಸೋಸೋಮ್ ಒಡೆದು ಇಡೀ ಜೀವಕೋಶ ಅದು ಒಂದಿರ್ತದಲ್ಲ, ಆ ಜೀವಕೋಶನ ನುಂಗಿ ಬಿಡ್ತದೆ. ಸರ್ ಅಂಥವು 5-6 ಜೀವಕೋಶಗಳು ಹೊಡೆದಿದ್ದು ಅಂತಂದ್ರೆ ರೀ, 5-6 ಜೀವಕೋಶಗಳಿಗೂ ಏನಿರ್ತದೆ? ಲೈಸೋಸೋಮ್ ಅದನ್ನು ಹೊಡಿತದೆ. ತಿಳಿತಾ? ಆ ಜಾಗದಲ್ಲಿ ಸತ್ಬಿಟ್ಟುವ ಮತ್ತೇನಾಗ್ತದೆ, ಮತ್ತೆ ಯಾವ ಸಂದರ್ಭದಲ್ಲಿ ಉತ್ಪತ್ತಿ ಆಗಬೇಕು ಆ ಸಂದರ್ಭದಲ್ಲಿ ಉತ್ಪತ್ತಿ ಹಾಕುವಂತ ಹೋಗ್ತಾರೆ. ಸರಿನಾ? ಓಕೆ. ಜೀವಕೋಶವು ತೀವ್ರವಾಗಿ ಹಾನಿಗೊಳಗಾದ ಸಂದರ್ಭದಲ್ಲಿ ಲೈಸೋಸೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಏನು ಮಾಡ್ತವೆ? ಜೀರ್ಣಿಸುತ್ತವೆ. ಆದ್ದರಿಂದ ಲೈಸೋಸೋಮ್ಗಳನ್ನು ಜೀವಕೋಶದ ಆತ್ಮಹತ್ಯಾ ಚೀಲಗಳು ಎಂದು ಕರೆಯುತ್ತೇವೆ. ರಚನೆಯ ಬಗ್ಗೆ ಹೇಳುವುದಾದರೆ ಲೈಸೋಸೋಮ್ಗಳು ಪೊರೆ ಸಹಿತ ಇದ್ದಾವೆ, ಚೀಲಿನಂತಹ ಆಕಾರವನ್ನು ಹೊಂದಿದವೆ, ಕಣದಂಗಗಳಾಗಿದ್ದು ಒಳಗೆ ಜೀರ್ಣಕಾರಕ ಕಿಣ್ವಗಳಿಂದ ತುಂಬಿದೆ ಅಂತ ಹೇಳ್ತಾರೆ. ಈ ಕಿಣ್ವವು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಉತ್ಪತ್ತಿಯಾಗುತ್ತದೆ. ಅಂದರೆ ಲೈಸೋಸೋಮ್ನಲ್ಲಿರ್ತಕ್ಕಂಥ ಕಿಣ್ವ ಅದಲ್ಲ, ಎಲ್ಲಿಂದ ಬರ್ತದೆ? ಅದು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಬರ್ತದೆ. ಸರಿಯಾ? ಮುಂದೆ ಮೈಟೋಕಾಂಡ್ರಿಯಾ ಅಂತ ಬರ್ತದೆ. ಇದು ಶಕ್ತಿ ಕೇಂದ್ರ ಅಂತ ನಾವು ಕರಿತೀವಿ. ಮೈಟೋಕಾಂಡ್ರಿಯಾ ಜೀವಕೋಶದ ಶಕ್ತಿ ಕೇಂದ್ರವಾಗಿದೆ ಎಂದು ಹೆಸರುವಾಸಿಯಾಗಿದೆ. ಜೀವಕೋಶದ ಉಳಿವಿಗಾಗಿ ಈ ಕೆಲಸ ಮಾಡ್ತದೆ. ಏನು? ಆಹಾರ ಉತ್ಪಾದನೆ ಆಗಿರ್ತದಲ್ಲ, ಅದರಿಂದ ಶಕ್ತಿ ನೀಡ್ತದಂತ.
ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲು ಅಗತ್ಯವಾದ ಶಕ್ತಿಯನ್ನು ಮೈಟೋಕಾಂಡ್ರಿಯಾವು ಎದರಿಂದ ಬಿಡುಗಡೆ ಮಾಡ್ತದೆ? ATP ಕಣಗಳಿಂದ ಬಿಡುಗಡೆ ಮಾಡ್ತದೆ. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್ ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡುತ್ತದೆ. ATPಯನ್ನು ಜೀವಕೋಶದ ಚಲಾವಣೆಯ ಶಕ್ತಿಯ ನಾಣ್ಯ ಅಂತ ಕರಿತೀವಿ. ಅಂದರೆ ಜೀವಕೋಶ ಯಾವುದರ ಮೂಲಕ ಕೆಲಸ ಮಾಡ್ತದೆ? ATPಗಳಿಂದ. ಉದಾಹರಣೆಗೆ 10 ರೂಪಾಯಿ ನೀನು ಕೊಡ್ತೀನಿ, ಒಂದು ಚಾಕ್ಲೇಟ್ ತೊಗೊಳಮ್ಮ ಅಂತ ಹೇಳ್ತೀನಿ, ನೀನು ಗ್ಯಾರೇಜ್ಗೆ ಹೋಗ್ತಿಲ್ಲ? ಎಲ್ಲಿ ಹೋಗ್ತಿ? ಅಂಗಡಿಗೆ ಹೋಗ್ತೀಯ. ಅಲ್ಲಿ ಎಲ್ಲಿ ಅಂಗಡಿ ಸಿಗ್ತದೆ ಅಂಗಡಿಗೆ ಹೋಗ್ತೀಯ, 10 ರೂಪಾಯಿ ಕೊಡ್ತೀಯ, ಚಾಕ್ಲೇಟ್ ತಿಂತೀಯ. 10 ರೂಪಾಯಿ ಅಂತಕ್ಕಂಥದ್ದು ನಿನಗೆ ಚಾಕ್ಲೇಟ್ ಸಿಗ್ತದಿಲ್ಲ ಅಲ್ಲಿ, ಅದಕ್ಕೆ 10 ರೂಪಾಯಿ ಕೊಟ್ಟಿದ್ದೀನಿ ನೀನು. ಅವ 10 ರೂಪಾಯಿ ತೊಗೊಂಡು ಮತ್ತೇನಾದರೂ ಒಂದು ವಸ್ತು ತೊಗೊತಾನೆ, ಸರಿನಾ? ಈ ರೂಪಾಯಿ ಅಂತಕ್ಕಂಥದ್ದೇನಿಲ್ಲಿ ಚಲಾವಣೆಯ ನಾಣ್ಯ. ಅದೇ ರೀತಿಯಾಗಿ ನನ್ನ ಹತ್ರ ಏನದ ಈಗ ATP ಅದ. ATP ನನ್ನ ಹತ್ರ ಭಾಳ ಅದಾವೆ. ಪಕ್ಕದಲ್ಲಿರ್ತಕ್ಕಂಥ ಜೀವಕೋಶಕ್ಕೆ ನಾನು ಕೊಡ್ತೇನೆ. ಅದು ಉಪಯೋಗ ಮಾಡಿ ಏನು ಮಾಡ್ತದೆ? ನನ್ನ ಕೈಯನ್ನು ಹಿಂಗೆ ಮೇಲೆತ್ತಲು ಸಹಾಯ ಮಾಡ್ತದೆ, ಕೈ ಮೇಲೆ ಬಿಡಲು ಸಹಾಯ ಮಾಡ್ತದೆ, ನಾನು ಮಾತಾಡೋಕ್ಕೆ ಸಹಾಯ ಮಾಡ್ತದೆ, ನೋಡೋದಕ್ಕೆ ಸಹಾಯ ಮಾಡ್ತದೆ, ಕೇಳೋದಕ್ಕೆ ಸಹಾಯ ಮಾಡ್ತದೆ. ಯಾವುದದು? ಆ ATP ಅಣುವಿನಿಂದ ಉತ್ಪತ್ತಿಯಾದಂಥ ಶಕ್ತಿ. ತಿಳಿತಾ? ಓಕೆ, ಮುಂದೆ ಅಣುವಿನ ರೂಪದಲ್ಲಿ ಬಿಡುಗಡೆಯಾಗುತ್ತವೆ ಅಂತ ನಾವು ಹೇಳ್ತೀವಿ ಎಂದು ಕರೆಯುತ್ತೇವೆ. ಶರೀರವು ಹೊಸ ರಾಸಾಯನಿಕ ಸಂಯುಕ್ತಗಳನ್ನು ಉಂಟು ಮಾಡಲು ಮತ್ತು ಯಾಂತ್ರಿಕ ಕೆಲಸಗಳನ್ನು ನಿರ್ವಹಿಸಲು. ಯಾವ ಕೆಲಸ? ಯಾಂತ್ರಿಕ ಕೆಲಸ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್, ಅರ್ಥ ಆಯ್ತಾ? ಇದು ಕೆಲಸ ಮಾಡೋದಕ್ಕೆ ಶರೀರವು ಯಾಂತ್ರಿಕ ಕೆಲಸಗಳನ್ನು ನಿರ್ವಹಿಸಲು ATP ರೂಪದಲ್ಲಿ ಸಂಗ್ರಹವಾಗಿರುವ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ. ಮೈಟೋಕಾಂಡ್ರಿಯಾವು ಜೋಡಿ ಪೊರೆಗಳಿಂದ ಆವೃತವಾಗಿದೆ. ಎಷ್ಟು ಪೊರೆ? ಜೋಡಿ ಪೊರೆಗಳಿಂದ ಆವೃತವಾಗಿದೆ ಅಂತ ನಾವು ಹೇಳ್ತೀವಿ. ಹೊರಗಿನ ಪೊರೆಯು ಅನೇಕ ಸೂಕ್ಷ್ಮಾಣು ರಂಧ್ರಗಳನ್ನು ಹೊಂದಿವೆ, ಸಣ್ಣ 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 ರಂಧ್ರಗಳನ್ನು ಹೊಂದಿವೆ. ಹಾಗೆಯೇ ಒಳಗಿನ ಪೊರೆಯಲ್ಲಿ ಆಳವಾದ ಮಡಿಕೆಗಳಿವೆ. ಈ ಮಡಿಕೆಗಳು ATP ಇಂದಾಗುವ ರಾಸಾಯನಿಕ ಕ್ರಿಯೆಗಳಿಗೆ ವಿಶಾಲವಾದಂಥ ಪ್ರದೇಶವನ್ನು ಒದಗಿಸುತ್ತವೆ ಅಂತ ನಾವು ಹೇಳ್ತೀವಿ. ಉದಾಹರಣೆಯಾಗಿ ಇದು ಮೈಟೋಕಾಂಡ್ರಿಯಾದ. ಈ ಮೈಟೋಕಾಂಡ್ರಿಯಾದ ಒಳಗಡೆ ಏನಪ್ಪ ಅಂತಂದರೆ ಈ ಥರ ಮಡಿಕೆ ಹಾಕದ ರಚನೆಗಳಿದಾವೆ ಗೊತ್ತಾ? ಈ ಮಡಿಕೆ ಹಾಕದ ರಚನೆ ಯಾಕದಾವ ಅಂತಂದ್ರೆ ATP ಅಣುಗಳು ಉತ್ಪತ್ತಿ ಆಗೋದಕ್ಕೆ ಜಾಗ ಕೊಡ್ತಾವಂತ, ಭಾಳಷ್ಟು ಜಾಗ ಮಾಡ್ತಾವಂತ. ಇದು ಉದ್ದ ಅದೋ ಏನು? ಇದು ಉದ್ದ ಕಾಣತ್ತದ ನಿನಗೆ, ಒಳಗಿನ ಭಾಗ ಉದ್ದ ಕಾಣ್ತದಿಲ್ಲ, ಯಾಕಂದರೆ ಇದು ಜಾಸ್ತಿ ಪ್ರದೇಶವನ್ನು ನೀಡ್ತದೆ. ಹೊರಗಿನ ಭಾಗದೊಳಗೆ ಏನದ? ಪೊರೆ 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 ಪೈಪ್ ರಂಧ್ರ 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 ರಂಧ್ರಗಳದಾವೆ. ಒಳಭಾಗದಲ್ಲಿ ಏನು ಉತ್ಪತ್ತಿ ಆಗ್ತದೆ? ಶಕ್ತಿ ಉತ್ಪತ್ತಿ ಆಗ್ತದೆ ಅಂತ ಅವರು ಹೇಳ್ತಾರೆ. ಮುಂದೆ ಹೊರಗಿನ ಪೊರೆ ಅನೇಕ ಆಯಿತಾ. ಈ ಮಡಿಕೆಗಳು ATP ಇಂದಾಗುವ ರಾಸಾಯನಿಕ ಕ್ರಿಯೆಗಳಿಗೆ ವಿಶಾಲವಾದ ಮೇಲ್ಮೈಯನ್ನು ಒದಗಿಸುತ್ತವೆ. ಮೈಟೋಕಾಂಡ್ರಿಯಾಗಳು ತನ್ನದೇ ಆದಂಥ DNA ಹೊಂದಿದ್ದಾವೆ. ರೈಬೋಸೋಮ್ಗಳು ಹೊಂದಿರುವುದರಿಂದ ಅವುಗಳನ್ನು ವಿಶಿಷ್ಟ ಕಣಗಳು ಅಂತ ಕರಿತೀವಿ. ತನ್ನದೇ ಆದಂಥ ರೈಬೋಸೋಮ್ಗಳದಾವಂತ, ತನ್ನದೇ ಆದಂತಹ DNA ಅದಂತ. ರೈಬೋಸೋಮ್ಗಳು ಯಾಕಿರಬೇಕು? ಪ್ರೋಟೀನ್ ಉತ್ಪತ್ತಿ ಮಾಡೋದಕ್ಕೆ. ಅಂದ್ರೆ ಪ್ರೋಟೀನ್ ಯಾವತ್ತೂ ಬೇಕೇ ಬೇಕು ಇದಕ್ಕೆ. ಯಾವುದಕ್ಕೆ? ಮೈಟೋಕಾಂಡ್ರಿಯಾಕ್ಕೆ ಯಾವತ್ತೂ ಬೇಕಂತಂದಾಗ ಚಂತನ ಕೇಳಕ್ಕೆ ಬರೋಂಗಿಲ್ಲ. ಯಾರಿಗೆ? ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಸ್ಮೂತ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅದಾವಲ್ಲ, ಒರಟಾದ ಗಿರಟಾದ ಅವೆಲ್ಲ ಅದಾವಲ್ಲ ರೀ, ಅವ್ಕೆ ಚಂತನ ಕೇಳಕ್ಕೆ ಬರೋಂಗಿಲ್ಲ. ಏನು ಚಂತನ ಕೇಳ್ತಿ? ನಂಬಲ್ಲೇ ಒಂದು ಸ್ವಂತ ಇದ್ರೆ ಸಾಕಲ್ಲ. ಉದಾಹರಣೆಗೆ ನಿನಗೆ ಪೆನ್ ಬೇಕು, ಬರಿತಿರ್ತಿ, ನಿಮ್ಮ ಪಕ್ಕದಲ್ಲಿ ನಿಮ್ಮ ಪಪ್ಪ ಕೊಡ್ತಿರ್ತಾರೆ, ಪಪ್ಪ ಪೆನ್ ಕೊಡು, ನೀನು ಬರಿತೀಯಾ, ಮತ್ತು ಪಪ್ಪ ಕೇಳ್ತಾನೆ ತಗೊ ಕೊಡ್ತೀಯ, ಮತ್ತು ಪಪ್ಪ ಪೆನ್ ಕೊಡು, ಅಪ್ಪರು ಪೆನ್ ಕೊಡ್ರಿ, ಅಪ್ಪರಿಗೆ ಏನು ಅನಿಸ್ಬಿಡ್ತದೆ ಅವಾಗ? ಸಾಕಾಗ್ಬಿಡ್ತದೆ. ತಗೊಳ್ಳಿಯಪ್ಪ ಪೆನ್ ನಡೆಯಕ್ಕೆ, ತಗೋ ಹಿಂಗೆ ಹೋಗೋದು ಬಿಡ್ತಾರೆ ಇನ್ನು ಮುಂದೆ, ಸರಿ? ಆವಾಗ ಅದನ್ನು ತೊಗೊಂಡು ನೀನು ಬರ್ಕೊತ ಹೋಗ್ತೀಯ. ಅಂದರೆ ನಿನ್ನ ಹತ್ರ ಏನದೀಗ ನಿನ್ನದೇ ಆದಂಥ ಒಂದು ಸ್ವಂತ ಪೆನ್ ಇದೆ, ಅದನ್ನು ನೀನು ಯಾವ ಬೇಕಾದ ಉಪಯೋಗ ಮಾಡ್ಬೋದು. ಅದೇ ರೀತಿಯಾಗಿ ಮೈಟೋಕಾಂಡ್ರಿಯಾದಲ್ಲಿ ಸ್ವಂತ ಏನಿದೆ? ರೈಬೋಸೋಮ್ಗಳಿದ್ದಾವೆ. ಸ್ವಂತ ರೈಬೋಸೋಮ್ಗಳು ಏನು ಉತ್ಪತ್ತಿ ಮಾಡ್ತಾವೆ? ಪ್ರೋಟೀನ್. ಮನಸ್ಸು ಬಂದಾಗ ಅದನ್ನು ಉಪಯೋಗ ಮಾಡ್ಬೋದು, ಸರಿಯಾ? DNA ಅದರದ್ದೇ ಆದಂಥ DNA ಇದೆಯಾ? ಅದರದ್ದೇ ಆದಂಥ DNA ಇದೆ ಅಂತಂದರೆ ತನ್ನ ಕಾರ್ಯವನ್ನು ತಾನೇ ಏನು ಮಾಡ್ಬೋದು? ಕಂಟ್ರೋಲ್ ಮಾಡ್ಬೋದು, ನಿಯಂತ್ರಣ ಮಾಡ್ಕೋಬೋದು. ಅಂದ್ರೆ ಮೈಟೋಕಾಂಡ್ರಿಯಾಕ್ಕೆ ನಿಯಂತ್ರಣ ಮಾಡೋರು ಯಾರೂ ಇಲ್ಲ. ಮೈಟೋಕಾಂಡ್ರಿಯಾ ತನ್ನ ತಾನೇ ನಿಯಂತ್ರಣ ಮಾಡ್ಕೊತದ ಅಂತ ನಾವು ಹೇಳ್ತೀವಿ. ಅವುಗಳು ವಿಶಿಷ್ಟ ಕಣದಂಗಳಂತ ಕರಿತೀವಿ. ಆದ್ದರಿಂದ ಮೈಟೋಕಾಂಡ್ರಿಯಾಗಳು ತಮ್ಮದೇ ಕೆಲವು ಪ್ರೋಟೀನ್ಗಳನ್ನು ಸಂಶ್ಲೇಷಿಸಬಲ್ಲವು, ತಮ್ಮ ಪ್ರೋಟೀನನ್ನು ತಾವೇ ಮಾಡಬಲ್ಲವು ಅಂತ ನಾವು ಹೇಳ್ತೀವಿ. ಇನ್ನು 2 ಭಾಗ ಉಳಿದು, ಒಂದು ಪ್ಲಾಸ್ಟಿಡ್ಗಳು ಉಳಿತು, ಇನ್ನೊಂದು ರಸಧಾನ್ಯಗಳು ಉಳಿದು. ಈ ಒಂದಿಷ್ಟು ಭಾಗವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊತ ಹೋಗೋಣಂತೆ. ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅನಿಸಿತ್ತು ಅಂತಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಧನ್ಯವಾದಗಳು. ಏನು